ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಅಂತೂ ಇಂತೂ ಕರ್ನಾಟಕ ಕಾಂಗ್ರೆಸ್ನ ಸಂಪುಟ ವಿಸ್ತರಣೆಯಾಗಿದೆ. 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಜಾತಿ ಸಮೀಕರಣ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಸಂಪುಟ ವಿಸ್ತರಣೆಯಲ್ಲಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಈ ಸಂಪುಟ ವಿಸ್ತರಣೆಯಿಂದ ಆಗಿರುವಂಥ ಹಲವಾರು ವಿಚಾರಗಳನ್ನು ನೋಡ್ತಾ ಹೋಗೋದಾದರೆ ಅಸಮಾಧಾನ ದೊಡ್ಡ ಮಟ್ಟದಲ್ಲೇ ಸ್ಫೋಟಗೊಂಡಿದೆ. ಹೌದು, ಬಹಳಷ್ಟು ಶಾಸಕರು ರಾಜೀನಾಮೆಯ ವಿಚಾರಗಳನ್ನು ಈಗಾಗಲೇ ಬಹಿರಂಗವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಘನತೆವೆತ್ತ ಸ್ಥಾನದಲ್ಲಿರುವಂಥ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜೀನಾಮೆ ಕೊಡ್ಬೋದು, 2 ನಿಮಿಷದಲ್ಲಿ ಅಂಗೀಕಾರ ಆಗುತ್ತೆ ಅಂತ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ವಿಚಾರ. ಇನ್ನು ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇರುವ ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಗೆ ಇಷ್ಟು ಸಮಯ ತಗೊಂಡಿದ್ದಾರಲ್ಲ, ಈಗ ಇಷ್ಟೊಂದು ಅಸಮಾಧಾನ ಅನ್ನೋದು ಸ್ಫೋಟ ಆಗಿದೆಯಲ್ಲ, ಸಂಪುಟ ವಿಸ್ತರಣೆಗೆ ಒಂದಷ್ಟು ಸಮಯ, ಈ ಅಸಮಾಧಾನವನ್ನು ಶಮನ ಮಾಡೋದಕ್ಕಿಂದಷ್ಟು ಸಮಯ ತಗೊಂಡ್ರೆ ಉಳಿದಿರೋ 1.5-2 ವರ್ಷದಲ್ಲಿ ಏನು ಮಾಡ್ತಾರೆ ಇವರು? ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ಸಮಗ್ರವಾಗಿ ರಾಜ್ಯವನ್ನು ಹಂತ ಹಂತವಾಗಿ ತೆಗೆದುಕೊಂಡು ಹೋಗುವಂಥ ದೃಷ್ಟಿಯಿಂದ ಈ ನಾಯಕರು, ಈಗ ಆಯ್ಕೆ ಆಗಿರುವಂಥ ಸಚಿವರು ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೋಬೇಕಾ ಬೇಡ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಸಂಪುಟ ವಿಸ್ತರಣೆ ಅಂದಾಗ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಿರುವಂಥ ಸಚಿವರ ಲಿಸ್ಟನ್ನು ನೋಡಿದಾಗ ಅಳದು ತೂಗಿ ಒಂದು ನಿರ್ಧಾರಕ್ಕಂತೂ ಬಂದಿದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಿ ಅಥವಾ ಮನದಿಂಗಿತ ಏನಿತ್ತು ಅದಕ್ಕೆ ಹತ್ತಿರ ಆಗಿದೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿರುವಂಥ ಸಚಿವರ ಹೆಸರು. ಈಗಾಗಲೇ ಸಚಿವರಾಗಿದ್ದವರು ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಯಾರು ಅಸಮಾಧಾನಿತರಿದ್ರು ಅವರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ. ಯಾಕಂದರೆ ಹಿರಿಯರ ಸಂಖ್ಯೆ ಜಾಸ್ತಿ. ಅವರು ಕೂಡ ಅಸಮಾಧಾನವನ್ನು, ಬೇಸರವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಬಟ್ ಈಗ ಈ ಪ್ರಹಸನಗಳನ್ನೇ ನಾವು ಕಣ್ತುಂಬಿಕೊಳ್ಬೇಕಾ, ಅಥವಾ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಈಗೇನೋ ಸಂಪುಟ ರಚನೆ ಆಗ್ಬಿಟ್ಟಿದೆಯಪ್ಪ, ವಿಸ್ತರಣೆ ಆಗ್ಬಿಟ್ಟಿದೆಯಪ್ಪ, ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಪ್ಪ, ಕೆಲಸ ಮಾಡ್ತಾರೆ ಅಂತ ನೋಡಬೇಕಾ? ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅಸಮಾಧಾನ ಹಂತ ಹಂತವಾಗಿ ಹೆಚ್ಚಾಗ್ತಿರೋದನ್ನು ನಾವು ಗಮನಿಸಬಹುದು. ಕೊನೆಗೂ ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. 28ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಸ್ತರಣೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜಾತಿವಾರು ಸಮೀಕರಣಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಅಳದು ತೂಗಿ ಹೈಕಮಾಂಡ್ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಒಕ್ಕಲಿಗ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಕರ್ನಾಟಕದಲ್ಲಿ ಬಲಿಷ್ಠ ಸಮುದಾಯಗಳು ಅಂತ ಕರೆಸ್ಕೊಳ್ತವೆ. ಅವುಗಳನ್ನು ಸೆಳೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದೆ. ಸಂಪುಟದಲ್ಲಿ ಮುಸ್ಲಿಮರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಈ ಒಂದು ಟೀಕೆ ಟಿಪ್ಪಣಿ ಈಗಾಗಲೇ ವೈರಲ್ ಆಗ್ತಾ ಇತ್ತು. ಅದನ್ನು ಉಲ್ಲೇಖ ಮಾಡೋದಾದರೆ ಶೆಟ್ರು, ಭಟ್ರು, ಮಹಿಳೆಯರನ್ನು ಕಾಂಗ್ರೆಸ್ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ. ಸೊ ಅದು ಕೂಡ ಕ್ಯೂರಿಯಾಸಿಟಿ. ಅಂದರೆ ಕಾಂಗ್ರೆಸ್ ಈ ಶೆಟ್ರು, ಭಟ್ರು, ಮಹಿಳೆಯರ ಅಸಮಾಧಾನಕ್ಕೆ ಏನಾದರೂ ಕಾರಣ ಆಗಬಹುದಂತ ಹಲವರು ಈ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ರಾಜೀನಾಮೆ ಕೊಡ್ತಕ್ಕಂಥದ್ದು, ಇದು ಎಲ್ಲ ಅಸಮಾಧಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು, ಇವೆಲ್ಲ ಪಕ್ಷದಲ್ಲೂ ಅಷ್ಟೇ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಾಗ ಅಥವಾ ರೀಶಫಲ್ ಆದಾಗ ಇವೆಲ್ಲವೂ ಕೂಡ ಇದ್ದದ್ದೇ ರಾಜಕಾರಣದಲ್ಲಿ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಅಸಮಾಧಾನ ಬಂದಿರತಕ್ಕಂಥದ್ದು ಇದು ಒಳ್ಳೆ ಸೂಚನೆ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ಬಹಳ ಸಂತೋಷ ಆಗಿದ್ದು ಕ್ಯಾಬಿನೆಟ್ ರಚನೆಯಲ್ಲಿದೆ ಮಾಯ್ಕೊಂಡ ಬಸವಂತಪ್ಪ ಅವರು ಒಬ್ಬ ಪೌರ ಕಾರ್ಮಿಕರ ಮಗ. ಅಂಥವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಒಂದು ಅವಕಾಶ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ. ಅದು ಕಾಂಗ್ರೆಸ್ಸಿನ ವೈಶಿಷ್ಟ್ಯ ಅಂತ ಹೇಳಿ ನಾನು ವಿಶೇಷವಾಗಿ ನಾನು ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಯಾಕೆಂದರೆ ಎಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದರೆ ನಮ್ಮದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋ ಅಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡೋಕ್ಕಲ್ಲ. ಈಗ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕು. ಈಗ ಪಕ್ಷ ಏನೋ ಸಚಿವರು ಆಯ್ಕೆ ಮಾಡಿದ್ರೆ ಜೊತೆಗೆ ಹೋಗುವಂಥದ್ದು. ಹಲೋ, ಏನಾ ಇದು? ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ.
ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ ಸರಿ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಆಯ್ತು ಆಯ್ತು. ಹುಷಾರಿದೆ. ಸಾರಿಯಾ ಹಿಂಗಾಗೈತೆ. ಹಾ ಓಕೆ 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 ಓಕೆ. ಅಲ್ಲ, ನಾನು ಆಕಾಂಕ್ಷಿ ಆಗಿದ್ದಿದ್ದು ನಿಜ. ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ದೇನೆ. ಯಾಕಂದರೆ ಈಗ ಒಂದು ಮಹಿಳಾ ಕೋಟ ಇತ್ತು ಮೇಡಮ್, ಅದನ್ನು ಹೋಲ್ಡ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು, ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಪಾರ್ಟಿ ಎಲ್ಲ ಸಣ್ಣ ಪುಟ್ಟದ್ದು ಇರಲಿ, ಅದೆಲ್ಲ ಸಣ್ಣ ಪುಟ್ಟದ್ದು ಇರುತ್ತೆ. 2 ದಿನದಲ್ಲಿ ಎಲ್ಲ ಬಗೆಯಿರುತ್ತೆ. ಏನು 130-40 ಜನ ಇದ್ದಾಗ ಒಂದು ಸಣ್ಣ ಪುಟ್ಟದ್ದು ಎಲ್ಲರೂ ಆಗಬೇಕು ಅನ್ನೋದು, ಆದವರು ಸಂತೋಷದಲ್ಲಿ ಓಡಾಡ್ತಾ ಇರ್ತಾರೆ, ಆಗದೇ ಇರೋರು 1-2 ದಿನ ದುಃಖ. ಅದೆಲ್ಲ ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ. ಎಲ್ಲರನ್ನ ಕರೆದು ಮಾತನಾಡಿ ಎಲ್ಲವನ್ನು ತಿಳಿ ಮಾಡ್ತಾರೆ. ಯಾವುದೇ ಗೊಂದಲ ಆಗಲ್ಲ. ಯಾವುದು ನಮ್ಮ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ, ಅವ್ರಿಗೂ ಒಂದು ಆಸೆ ಇತ್ತು, ಆಗಿಲ್ಲ, ನಾವು ನೋವಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲರನ್ನು ಕರೆದು ಸಮಾಧಾನ ಮಾಡಿ 2 ದಿನದಲ್ಲಿ ಬರ ಹೇಳಿದ್ದಾರೆ. ಎಲ್ಲ ಈಗ ಆಲ್ರೆಡಿ ಉಸ್ತುವಾರಿ ಸಚಿವರುಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಬರದ ಅಧ್ಯಯನ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕಂತ ಹೇಳಿದರೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ವಿರೋಧ ಪಕ್ಷದವರು ಅವ್ರ ಆಸೆಗೆ ಮಣ್ಣೀರು ಕಣ್ಣೀರು ಎಲ್ಲ ಬೀಳುತ್ತೆ. ಅವ್ರಿಗೆ ಆಸೆ ಏನೋ ಆಗ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ಅವ್ರದ್ದು ಅಳ್ಳಾಡಿಸ್ಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಹಿಂಗೆ ಮಾಡಬೇಕು, ಅದೆಲ್ಲ ಏನೂ ಆಗಲ್ಲ. ಅದೇನೋ ಹಿಂಗೆ ಬಾಯಿ ಬಿಟ್ಕೊಂಡು ಅಂತಿದ್ರಂತೆ, ಬೀಳುತ್ತೆ 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 ಅಷ್ಟೇ. ಮಹಿಳಾ ಸದಸ್ಯರು ಇದ್ದರೂ ಕೂಡ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಬರೀ ಮಹಿಳಾ ವಿಧಾಯಕವನ್ನು ಮಾತ್ರ ವಿರೋಧ ಮಾಡಿದ್ದಲ್ಲ, ಮಹಿಳೆಯರನ್ನ ಮಂತ್ರಿ ಮಾಡೋದ್ರಲ್ಲೂ ಸಣ್ಣತನ, ಕೊನೆ ಗಳಿಗೆಯವರೆಗೂ ಅಳೆದು ತೂಗಿ ಆ್ಯಕ್ಷನ್ಗಿಟ್ಟು ಎಷ್ಟೆಷ್ಟು ಆ್ಯಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ತೂಗಬಲ್ಲರೋ ಆ ರೀತಿ ಮಾಡಿ ಕೊನೆ ಗಳಿಗೆಯಲ್ಲೂ ಹೆಸರುಗಳನ್ನು ಬದಲಾಯಿಸಿ ಒಟ್ಟಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ನಿನ್ನೆ ಆಗಿದೆ. ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಿರುಗಿಯೂ ಕೂಡ ನೋಡಲಿಲ್ಲ. ಏನೇ ಆದರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಅನೇಕರು ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಯಾವ ರೀತಿ ಒಂದು ಲೆಕ್ಕಾಚಾರ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಅಹಿಂದ ವರ್ಗಕ್ಕೆ ಬರೋಬ್ಬರಿ 23 ಸ್ಥಾನ, ಲಿಂಗಾಯತ 6, ಒಕ್ಕಲಿಗ 5, ಕುರುಬ 3, ವಾಲ್ಮೀಕಿ ಅಂದರೆ ST ಸಮುದಾಯ ಅಂತ ತಗೊಳ್ಳೋದಾದರೆ 3 ವಿಶೇಷವಾಗಿ ಗಮನಿಸಬಹುದು. ಮುಸ್ಲಿಂ ಸಮುದಾಯ ಅಥವಾ ಅಲ್ಪಸಂಖ್ಯಾತರು ಅಂದಾಗ 3, ಪರಿಶಿಷ್ಟ ಜಾತಿ ST 7, ಕ್ರೈಸ್ತ 1, ಉಪ್ಪಾರ 1, ಮರಾಠ 1, ಈಡಿಗ 1, ಮೊಗವೀರ 1, ರಜಪೂತ 1, ರೆಡ್ಡಿ ಸಮುದಾಯ 1 ಸ್ಥಾನ ಅನ್ನೋದಾದರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಜಾತಿ ಸಮೀಕರಣ ಯಾವ ರೀತಿ ಇದೆ ಅಂತ ಹೇಳಿ. ಬಟ್ ಲಾಸ್ಟ್ ಟೈಮ್ ಇನ್ನೊಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ರು, ಅದು ಕನ್ಸಿಡರ್ ಆಗಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. AP ವಕ್ತಾರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಶಶಿಧರ್ ಆರಾಧ್ಯ ಅವರು ನಮಸ್ಕಾರ. ಇನ್ನು BJP ವಕ್ತಾರು ಕಾಂತಿ ಶೆಟ್ಟಿ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರು ಉಮೇಶ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರು ದರ್ಶನ್ ಅವರಿದ್ದಾರೆ, ನಮಸ್ಕಾರ ದರ್ಶನ್ ಅವರೇ. ದರ್ಶನ್ ಅವರೇ, ನಿಮ್ಮಿಂದಲೇ ಆರಂಭ ಮಾಡೋಣ. 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಸಂಪುಟ ವಿಸ್ತರಣೆ ಆಗಿದೆಯಾ ಅನ್ನೋದು ಮೊದಲ ಪ್ರಶ್ನೆ. ಆ್ಯಡ್ ಆನ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ. ಹಲವು ಶಾಸಕರು ಪಾಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತೀರಾ ಸಹಜ, ಒಂದು ವಾರದ ಆಕ್ರೋಶ ಇರ್ಬೋದು. ಬಟ್ ಘನತೆಯುತ ಗೌರವಯುತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ 2 ನಿಮಿಷದಲ್ಲಿ ಅಂಗೀಕಾರ ಅಂತ ಹೇಳ್ತಾರೆ ಅನ್ನೋದಾದರೆ ಹಿಂಗೇನಾ ಶಾಸಕರನ್ನು ನಡೆಸ್ಕೊಳ್ಳೋ ರೀತಿ? ಈಗ ಮೊದಲಿಗೆ ನೀವು 28ರ ಚುನಾವಣೆ ಅಂತ ಕೇಳಿದ್ದೀರ ಮೇಡಮ್. ನಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಭಾಳ ಚೆನ್ನಾಗೇ ನಡೀತಾ ಇದೆ.
ಯಾಕೆಂದರೆ ಎಲೆಕ್ಷನ್ಸ್ಗಳು ನಡೀತಾ ಹೋದು. ಅದು 23 ಚುನಾವಣೆ ಆದಮೇಲೆ ನಡೆದಂಥ ಲೋಕಸಭಾ ಚುನಾವಣೆ ನಾವು 1ರಿಂದ 9 ಸ್ಥಾನ ಗೆದ್ದಿರೋದು ಕಣ್ಮುಂದೆನೇ ರಿಪೋರ್ಟ್ ಕಾರ್ಡ್ ಇದೆ. ಹಾಗೆ ಸುರಪುರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹಾಗೆ ಸಂಡೂರು ಆಗಿರ್ಬೋದು, ಶಿಗ್ಗಾವಿ ಆಗಿರ್ಬೋದು, ಎಲ್ಲ ಬೈ ಎಲೆಕ್ಷನ್ಗಳಲ್ಲೂ 2 ಪಕ್ಷಗಳು ಜೊತೆಗೂಡಿದ್ರೂ ನಾವು ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು ಅಷ್ಟೇ ಸತ್ಯ. ಮುಖ್ಯಮಂತ್ರಿಗಳ ಹೇಳಿಕೆ ವಿಚಾರವನ್ನು ನೀವು ಉಲ್ಲೇಖ ಮಾಡಿದ್ರಿ. ಖಂಡಿತವಾಗ್ಲೂ ನಾನು ಹೃದಯಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರು ಅನುಭವದ ಮಾತಾಡಿದರು. ಡಿ ಕೆ ಶಿವಕುಮಾರ್ ಅವರು ಏನು ತಮ್ಮ ಒಂದು ರಾಜಕೀಯ ಬದುಕಲ್ಲಿ 2004ರಲ್ಲಿ ಕಣ್ಮುಂದೆನೇ ಅವರಿಗೆ ಮಂತ್ರಿ ಆಗುವಂಥ ಎಲ್ಲ ಅವಕಾಶ. ಯಾಕೆಂದರೆ ಅದ್ರ ಹಿಂದೆ ಅವರು ಏನೋ ನಗರಾಭಿವೃದ್ಧಿ ಸಚಿವರಾಗಿ ಹಾಗೆ ಸಹಕಾರಿ ಸಚಿವರಾಗಿ ಕೆಲಸ ಮಾಡಿದರು ಎಸ್ ಎಂ ಕೃಷ್ಣ ಅವರ ಗೌರ್ಮೆಂಟ್ನಲ್ಲಿ. ಸಹಜವಾಗಿ ಅವರಿಗೆ ಒಂದು ಆಸೆ ಇರ್ತದೆ, ನನಗೆ ಮಂತ್ರಿ ಸ್ಥಾನ ಸಿಗ್ಬೋದು ಅಂತ. ಆದರೆ ಅವರ ಅಭಿಮಾನಿಗಳಾಗಲಿ ಅಥವಾ ಅವರಾಗಲಿ ಅವತ್ತು ಯಾವುದೇ ಹೋರಾಟ ಅಥವಾ ಪಕ್ಷದ ವಿರುದ್ಧ ಅಥವಾ ರಾಜೀನಾಮೆ ಅನ್ನುವಂಥ ಹೇಳಿಕೆಯನ್ನು ಅವ್ರು ಕೊಡಲಿಲ್ಲ. ಹಾಗೆ 2013ರಲ್ಲಿ ಆ್ಯಸ್ ಯೂಶ್ವಲಿ ಒಬ್ಬ ಪವರ್ಫುಲ್ ಲೀಡರ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಕಟಗಳು ಬಂದಾಗ ಅದು ಬೇರೆ ಬೇರೆ ರಾಜ್ಯ, ಹಿಮಾಚಲ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅಥವಾ ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಅಥವಾ ಬೈ ಎಲೆಕ್ಷನ್ ಇದ್ದಾಗ ಕಾಣ್ತಾ ಇದ್ದಿದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಆದರೆ 2013 ಸನ್ನಿವೇಶದಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಿಲ್ಲ. ಅವ್ರ ಜೊತೆಗೆ ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಹಾಗೆಯೇ ಪಕ್ಷದ ಲಾಂಗೆಸ್ಟ್ ಅಧ್ಯಕ್ಷರಾಗಿದ್ದರು ಮಾನ್ಯ ಪರಮೇಶ್ವರ್ ಸಾಹೇಬರು, ಅವ್ರಿಗೂ ಮಂತ್ರಿ ಸ್ಥಾನ ಕೊಡಲಿಲ್ಲ. ಆದರೆ ಇವರೆಲ್ಲ ನಾಯಕರದು, ಯಾಕೆಂದರೆ ಪರ್ಸನ್ ನೆಕ್ಸ್ಟ್ ಪಾರ್ಟಿ ಫಸ್ಟ್ ಅನ್ನುವಂಥದ್ದು ನಮ್ಮ ಸಿದ್ಧಾಂತ. ಆ ಒಂದು ಅನುಭವದ ಆಧಾರದ ಮೇಲೆ, ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾರನ್ನೆಲ್ಲ ಇವತ್ತು MLA ಮಾಡಿದೆ, ನಿಮ್ಮ ಮಂತ್ರಿ ಮಾಡ್ತೀವಿ ಅಂತ ಯಾರನ್ನೂ MLA ಮಾಡಿ ಅಥವಾ ಬಿ ಫಾರ್ಮ್ ಕೊಟ್ಟಿಲ್ಲ. ಅವ್ರಿಗೆ ಬಿ ಫಾರ್ಮ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಒಬ್ಬರು ಶಾಸಕರಾಗಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ನಾನು ಅವರ ಅಸಮಾಧಾನವನ್ನು ಖಂಡಿತವಾಗ್ಲೂ ಅಲ್ಲಗಳೆಯುವುದಿಲ್ಲ. ನಾವೆಲ್ಲ ಮನುಷ್ಯ ಜೀವಿಗಳು. ತನ್ನಿಂತಾನೆ ಅವರು ಕೆಲವೊಂದು ಸರಿ ಲಾಂಗ್ ಪೀರಿಯಡ್ 5-6 ಸರಿ ಗೆದ್ದಿರೋರು ಇರ್ತಾರೆ, ಕೆಲವೊಬ್ರು ಹೊಸಬ್ರು ಇರ್ತಾರೆ. ಈ ಒಂದು ಸನ್ನಿವೇಶಗಳಲ್ಲಿ ಅವರ ಭಾವನೆಗಳು, ಆದರೆ ಆ ಭಾವನೆ 4 ಗೋಡೆಗಳ ಮಧ್ಯೆ ಇದ್ದರೆ ಭಾಳ ಒಳಿತು. ಯಾಕೆಂದರೆ ಇವತ್ತು ಇವರೆಲ್ಲ ನಮಗೆ ಮಂತ್ರಿ ಕೊಟ್ಟಿಲ್ಲ ಅಂತ ಹೊರಗಡೆ ಮಾತನಾಡುವಂಥವ್ರು, ಉದಾಹರಣೆ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಯಾರು ಯಾವತ್ತೂ ಲಾಬಿ ಮಾಡಿಲ್ಲ. ಅವ್ರಿಗೇನೋ ಬೋರ್ಡ್ ಚೇರ್ಮನ್ ಕೊಡಿಸ್ಬೇಕು, ಅವ್ರನ್ನೇನು MLC ಮಾಡಿಸ್ಬೇಕು, ಮತ್ತಿನ್ನೊಂದು. ಹಾಗಿರ್ಬೇಕಾದ್ರೆ ಕಾರ್ಯಕರ್ತರೇ ಶಾಂತವಾಗಿರ್ಬೇಕಾದ್ರೆ ನಾಯಕರಾದಂಥವ್ರು ತಾವು ಶಾಂತವಾಗಿರ್ಬೇಕಂತ ನಿಮ್ಮ ಮೂಲಕನೂ ನಾನು ಕೇಳ್ಕೊಳ್ತಾ, ಖಂಡಿತವಾಗ್ಲೂ ಮುಂದೊಂದು ದಿನ, ಯಾಕೆಂದ್ರೆ ಅವ್ರು ಕೇಳೋರೆಲ್ಲ ಖಂಡಿತವಾಗ್ಲೂ ಅವ್ರು ಮಂತ್ರಿ ಆಗುವಂಥ ಎಲ್ಲ ಅವಕಾಶಗಳನ್ನ ಹೊಂದಿರತಕ್ಕಂಥ ನಾಯಕರೇ. ಮುಂಬರೋ ದಿನ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಅವರಿಗೆ ಅವಕಾಶ ಮಾಡಿಕೊಡ್ತದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಖಂಡಿತವಾಗ್ಲೂ ಅವರು ನನ್ನ ಒಂದು ಸಮ್ಮತಿಯ ಮಾತನ್ನು ಹೇಳ್ತೀನಿ. ಅದಾದ್ಮೇಲೆ ಬಹಳ ಉತ್ತರಗಳು ಯಾವ ರೀತಿ ಆಗ್ತಾ ಹೋಯ್ತು. ಯಾಕೆಂದ್ರೆ ಅವರು ಪಕ್ಷದ ಅಧ್ಯಕ್ಷರಾದವರು, ಅವ್ರಿಗೆ ಗೊತ್ತಿದೆ ಪಕ್ಷ ಶಿಸ್ತು ಅಂದ್ರೆ ಏನು ಅಂತ. ತಾನು ಆ ಶಿಸ್ತನ್ನ ಅಳವಡಿಸ್ಕೊಂಡ್ ಬಂದಿದ್ದಾರೆ. ಮಾನ್ಯ BK ಹರಿಪ್ರಸಾದ್ ಸಾಹೇಬರು ಅದು ಇವತ್ತು ಎಲ್ಲರನ್ನು ಒಂದು ತಾಯಿ ಹೃದಯದಿಂದ KPCC ಕಚೇರಿಯಲ್ಲಿ ಕೂರಿಸಿ ಎಲ್ಲ ಏನು ಕಾರ್ಯಕರ್ತರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಸಮಸ್ಯೆ ಸಾವಿಲ್ಲದ ಮನೆಯಿಂದ ಸಾಸಿವೆ ಯಾವ ರೀತಿ ತರೋದಕ್ಕಾಗೋದಿಲ್ಲ. ಇನ್ನೂ ಉಳಿದ ಪಕ್ಷಗಳದ್ದು ಅವ್ರದ್ದು ತೆಗಿತೀನಿ ನಾನು ಮುಂದೆ. ಅವರ ಪಕ್ಷದಲ್ಲಿ ಏನೇನಿದೆ ಅಂತ ಅವ್ರು ನೋಡ್ಕೊಳ್ಳಿ ಫಸ್ಟ್. ರೈಟ್, JDS ವಕ್ತಾರರು ಮಾತಾಡಬೇಕು. ಸಮಾಧಾನ ಶಾಂತ ಚಿತ್ತದಲ್ಲಿರಬೇಕು ಅನ್ನುವಂಥ ಸ್ಟೇಟ್ಮೆಂಟ್ಗಳು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ವರಿಷ್ಠರದ್ದು. ನನಗೆ ಪಟ್ಟಿ ಅಂತ ಫೈನಲ್ ಆಗಿ ಬಂದಾಗ ದೊಡ್ಡ ದೊಡ್ಡ ನಾಯಕರ ಸಮಾಧಾನದ ಬಗ್ಗೆ ಸ್ವಲ್ಪ ಚಿಂತೆ ಆಯಿತು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸಮಾಧಾನ ಚಿತ್ತದಿಂದ ಇದ್ದಾರೆ ಈ ಪಟ್ಟಿ ನೋಡಿದಾಗ ಅಂತ ಏನು ಅನ್ಸುತ್ತೆ ನಿಮಗೆ? ಮೇಡಮ್, ಇದರಲ್ಲಿ ಭಾಳ ಅಳೆದು ತೂಗಿ ಭಾಳ ಕಳೆದ ಎರಡು ತಿಂಗಳಿಂದ ಇಲ್ಲಿ ಜಾತಿ ಬಲ ಇರೋರಿಗೆ, ಅಧಿಕಾರ ಬಲ ಇರೋರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಅಂತೇಳಿ ನನ್ನ ಅಭಿಪ್ರಾಯ. ಇವತ್ತು 4 ಬಾರಿ ಶಾಸಕರಾಗಿದ್ದಾರೆ ಅಲ್ಲಿ. ಯಾರು ನಮ್ಮ ವಿಜಯನಗರ ಶಾಸಕರಾದಂಥ ಕೃಷ್ಣಪ್ಪನವರು, ಅವ್ರಿಗೆ ಮಾನ್ಯತೆ ಕೊಟ್ಟಿಲ್ಲ ಅಂತೇಳಿ ನಾನು ಕೂಲಿ ಕೊಡಿ ಸ್ವಾಮಿ ಅಂತ ಕೇಳೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು ಬೀದಿಗೆ ಬಂದಿದ್ದಾರೆ. ಇರಲಿ, ಇದು ಕಾಂಗ್ರೆಸ್ನ ಆಂತರಿಕ ವಿಚಾರ ಅಂತಂದ್ರೂ ಸಹ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 5 ನಿಮಿಷದಲ್ಲಿ ನಾನು ರಾಜೀನಾಮೆ ತಗೋತೀನಿ ಅಂತಂದರೆ ಎಲ್ಲ ಒಂದು ಕಡೆ ಅವರ ಉದ್ಘಾಟನ ಪ್ರದರ್ಶನ ಮಾಡಿದ್ದಾರೆ. ಇಟ್ಟೌಟ್ ಗೆಟ್ ಔಟ್ ಅನ್ನೋ ಮಟ್ಟಕ್ಕೆ ಅವ್ರು ನಡ್ಸ್ಕೊತಾ ಇದ್ದಾರೆ. ಅವರ ಶಾಸಕನ ಗೌರವನೇ ಇಲ್ಲ. ಈಗ ಶಾಸಕರಿಂದ ಶಾಸಕಾಂಗ ಸಭೆಯಿಂದಲೇ ಮುಖ್ಯಮಂತ್ರಿ ಆಯ್ಕೆ ಆಗೋದು, ಶಾಸಕರ ಸಂಖ್ಯೆಯಲ್ಲೇ ಆಗ್ತಾರಾ? ಕೇವಲ ಹೈಕಮಾಂಡ್ ಆದೇಶದಿಂದ ಮುಖ್ಯಮಂತ್ರಿ ಆಗಿದ್ದೀನಿ ನಾನು. ಹಾಗಾಗಿ ನಿಮ್ಮ ಲೆಕ್ಕಕ್ಕೆ ಬೇಡ ಅನ್ನೋ ಥರ ಅವ್ರು ನಡ್ಕೊಂಡಿರೋ ರೀತಿ ಅವರ ಪತ್ರಿಕಾ ಹೇಳಿಕೆ ನೋಡಿದ್ರೆ, ನಮ್ಮ ಮಂಡ್ಯ ಶಾಸಕರು ಹೇಳ್ತಾ ಇದ್ರು, ರವಿಕುಮಾರ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸಮಾಧಾನ ಮಾಡ್ತಾರೆ ಅಂತ. ಇವರು ಮಂಡ್ಯದಲ್ಲಿ ಇದಾರಲ್ಲ ಮೇಡಮ್, 5-6 ಜನ ಇವರು ಶಾಸಕರು ದೊಡ್ಡ ಅವಕಾಶವಾದಿಗಳು. ನೇರವಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಗಂಟೆ ಸಿದ್ದರಾಮಣ್ಣ ನಿನ್ ಬಿಟ್ರೆ ಯಾರು ಇಲ್ಲ ಅಂದ್ರು. ನನ್ನ ಮನೆ ಚಲರಾಯಸ್ವಾಮಿ ಅವರು, ಅವ್ರಿಗೆ ಆತ್ಮಸಾಕ್ಷಿನೇ ಇಲ್ಲ ಅನ್ಸ್ತದೆ. ಇವಾಗಲೇ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಇವತ್ತು DK ಸಾಹೇಬ್ರು ಅವ್ರು ಬಿಟ್ರೆ ಯಾರು ಇಲ್ಲ ಅಂತ ಆಗಲ್ಲ ಮೇಡಮ್. ನಾನು ಹೇಳ್ತಾ ಇರೋದ್ರೆ ಒಂದು ನಾಯಕತ್ವ, ಅವರು ಕಾಂಗ್ರೆಸ್ ಪಾರ್ಟಿ ಎಲ್ಲ ಒಂದೇ ಕಡೆ ಬಿಡಿ ಅಂದ್ರೆ ಅವರು ಅವು ಮುರಿಯಂಗಿಲ್ಲ. ಇಲ್ಲ ಇವಾಗ ಕಾಂಗ್ರೆಸ್ ಸಾಕಷ್ಟು ಇದಾವೆ. ಈಗ ಸ್ವಲ್ಪ ದಿನ ನೋಡಿ ಹೆಂಗೆ ಯಾರು ಎಷ್ಟೆಷ್ಟು ವಿಕೆಟ್ ಬೀಳ್ತವೆ ಅಂತ ಹೇಳಿ ನಾವು ಸರ್ಕಾರ ಬೀಳಿ ಅಂತ ನಾವು ಅಪೇಕ್ಷೆ ಪಡಲ್ಲ. ಈಗ ಏನು ಆಯ್ಕೆ ಆಗಿದ್ದಾರೆ 20 ಜನ ಸಚಿವರು, ಅವರಿಗೆ ನಾವು ಅಭಿನಂದಿಸ್ತಾ, ಈ ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ, ಮಳೆ ಆಗ್ತಾ ಇಲ್ಲ. ದಯಮಾಡಿ ನಿಮ್ಗೇನೇ ಉಸ್ತುವಾರಿ ಕೊಟ್ಟಿದ್ದಾರೆ, ದಯಮಾಡಿ ನೀವು ಹೋಗಿ ನೀವು ಚಾರ್ಜ್ ತಗೊಂಡು ಆದಷ್ಟು ಬೇಗ ಜನರ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ತೀವಿ. ಒಂದು
ಈ ಶಾಸನ ಏನು ಈ ಸಂಪುಟ ರಚನೆ ಆಗಿದೆ ಒಂದು ಮಹಿಳೆಯರಿಗೆ ಒಂದು ಆದ್ಯತೆ ಕೊಡುವಂಥ ಯೋಗ್ಯತೆ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಮೇಡಮ್ 33% ನಾವು ವಿಧೇಯಕ ತರ್ತೀವಿ ಅಂತೇಳಿ ಕೇಂದ್ರದಲ್ಲಿ ಮೋದಿಯವರು ಮೊನ್ನೆ ಚರ್ಚೆ ಮಾಡಿದರೆ, ಇಲ್ಲ ಡಿಲಿಮಿಟೇಷನ್ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ಇದು ಮಾಡಕ್ಕೆ ಹೋಗಬೇಡಿ ಅಂತೇಳಿ ತಡೆ ಹಿಡಿದಂಥ ಇವರು. ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ 33% ಕೊಡಬೇಕು ಅಂತೇಳಿ, ಈ ಕೆಳಗಡೆ ಏನಿದೆ ಏನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇರ್ಬೋದು, ಅಲ್ಲಿ 50% ರಿಸರ್ವೇಷನ್ ಕೊಡಬೇಕು ಅಂತ ತಂದಂಥವ್ರು ಪುಣ್ಯಾತ್ಮರು ಅವತ್ತಿನ ನಮ್ಮ ಮಾನ್ಯ ದೇವೇಗೌಡರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಮಹಿಳೆಯರಿಗೆ ಒಂದು ಅಟ್ಲೀಸ್ಟ್ ಗೌರವ ಬೇಡವಾ ಮೇಡಮ್? ಅವರು ಎಲೆಕ್ಟ್ ಆಗಿದ್ದಾರೆ, MLC ಇದ್ದಾರೆ, 50% ವೋಟರ್ಸ್ ಅವರೇ ಇದ್ದಾರೆ. ಇವ್ರು ಕೊಡ್ಲಿ, ಅವರು ಈಗ ಹೇಳ್ತಾರೆ ನಾವು ಮಹಿಳೆಯರ ಪರ ಇದ್ದೀವಿ ಅಂತ ಹೇಳಿದ್ದಾರೆ. ಇವರು ನಾವು ಮಹಿಳೆಯರ ಧ್ವನಿಯಾಗಿದ್ದೀವಿ ಅಂತ ಹೇಳ್ತೀವಿ. ಹಾಗಾಗಿ ಈ ಸರ್ಕಾರ ಎಲ್ಲ ಮಹಿಳೆಯರು ಯೋಜನೆಗಳನ್ನು ಕೊಡ್ತೀವಲ್ಲ, ಯೋಜನೆ ಕೊಡ್ತೀವ ಸುಮ್ಸಿರ್ತಾರೆ. ಆದ್ರೆ ಅವ್ರು ಧ್ವನಿ ಎತ್ತರ ಬೇಡವಾ? ಧ್ವನಿ ಶಾಸನ ಸಭೆಗಳಲ್ಲಿ ಮತ್ತೆ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತರ ಬೇಕಾಯ್ತು, ಆಗಿಲ್ಲ. ಆಮೇಲೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಜೇನುಗೂಡಿಗೆ ಕಲ್ಲು ಹೊಡೆದು ಎಲ್ಲ ಮೈ ಮೇಲೆ ಹೇಳ್ಕೊಂಡ ಅಂತ ಕಾಣಿಸ್ತಾ ಇತ್ತು. ಮೇಲ್ನೋಟಕ್ಕೆ ಹಂಗೆ ಅಂದಿರ್ಬೋದು. ಇವತ್ತು ರಾಜಣ್ಣ ಅವ್ರು ಹೇಳ್ತಾ ನೀವು ಅಂದಾಗೆಲ್ಲ ಜೊತೆಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಈಗ ಇದು ಇನ್ನೊಂದು ಬೇರೆ ಬೇರೆ ಲೆಕ್ಕಾಚಾರಗಳು ನಡೀತಾ ಇದ್ದಾರೆ. ಅವರು ಈಗ ಆಯ್ತು, ಮಹಾದೇವಪ್ಪನವರು ನನ್ನೇ ಅನ್ಯಾಯ ಮಾಡಿದ್ದೆ, ನನ್ನ ಸಚಿವ ಚಿಲ್ಲರಾಯ ಸ್ವಾಮಿ ತಗೊಂಡಿದ್ದೀರಲ್ಲ, ಅವ್ರವರೇ ಕೊಡ್ಬೇಕಾ? ಅವ್ರವ್ರಿಗೆ ಕೊಡ್ಬೇಕು. ಆಯ್ತು, ಈಗ ಮತ್ತೆ ಚಿಲ್ಲರಾಯ ಸ್ವಾಮಿ ಯಾಕೆ ಕೊಟ್ರು? ಅಲ್ಲ, ನಿಮಗೆ ಅಭ್ಯಾಸ JDS ಅಲ್ಲಿ. ನನಗೆಲ್ಲ ಮೇಡಮ್ ಅವ್ರು ಹೇಳೋದು, ನಮ್ಗೆ ಚಿಲ್ಲರಾಯ ಸ್ವಾಮಿ ಆಗಿರೋದಕ್ಕೆ ನಾವು ಬೇಸರ ಏನಿಲ್ಲ, ನಾವು ಸಂತೋಷ ಪಡ್ತೀವಿ ನಮ್ಮ ಜಿಲ್ಲೆಯವರು. ಆದ್ರೆ ಎಲ್ಲ ಒಂದ್ ಕಡೆ ಮಹಾದೇವಪ್ಪನವ್ರಿಗಿದೆ. ಇನ್ನು ಡೀಟೇಲ್ ಆಗಿ ನಾನು ನಿಮ್ ಸಮಯ ಆಯ್ತು, ನಾನು ಇನ್ನೂ ಡೀಟೇಲ್ ಆಗಿ ಹಂಗಾಗಿ ಇದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಹಣ ಬಲಕ್ಕೆ ಮತ್ತೆ ತೋಳ್ಬಲಕ್ಕೂ ಅಥವಾ ಎಲ್ಲ ಜಾತಿ ಬಲಕ್ಕೆ ಮನೆ ಹಾಕಿದೆ ಅಂತ ಹೇಳಿ ನಮ್ಮ ಕಾಂತಿ ಶೆಟ್ಟಿ ಅವ್ರದ್ದು ನೀವು ಹೇಳಬೇಕು. ಸಂಪುಟ ವಿಸ್ತರಣೆ ಆಗ್ತಿದ್ದಂಗೆ, ಲಿಸ್ಟ್ ಬರ್ತಿದ್ದಂಗೆ ಕೆಲವೊಂದು ಕಾಮೆಂಟ್ಸ್ಗಳು, ಟೀಕೆ ಟಿಪ್ಪಣಿಗಳನ್ನು ನೋಡ್ತಾ ಇದೆ. ಅದರಲ್ಲಿ ಒಂದು ಕ್ಯಾಚಿ, ಶಟ್ರು ಭಟ್ರು ಮಹಿಳೆಯರು ಕನ್ಸಿಡ್ರೇಷನ್ ಇಲ್ಲ ಕಾಂಗ್ರೆಸ್ಗೆ ಅಂತ. ಹೌದಾ, ಆ ಥರನೇ ಇದೆಯಾ? ಇದು ಅವರೇ ಇದಕ್ಕೆ ಬಿಟ್ಬಿಡೋಣ, ನಾವು ಅದರ ಬಗ್ಗೆ ಹೋಗಲ್ಲ. ನಾನು ಹೇಳೋದು ಜಾತಿ ಸಮೀಕರಣವೇ ಆದ್ರೆ, ಜಾತಿ ಸಮೀಕರಣ ನೋಟಕ್ಕೆ ವಿಚ್ ಇಸ್ ವಿಸಿಬಲ್. ನಾನು ಆಗ್ಲೇ ನಿಮಗೆ ಹೇಳ್ತಾ ಇದ್ದೆ ಡೀಟೇಲ್ಸ್, ಯಾರ್ಯಾರಿಗೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಜಾತಿ ಸಮೀಕರಣ, 28ಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋತಿದ್ದಾರೆ ಅಂತ. ಅಲ್ಲಿ ಇವ್ರು ಯಾರು ಕಾಣಲಿಲ್ಲ ನನಗೆ. ನಾವು ಒಂದು ಇದು ಹೇಳ್ತೀನಿ ದಿವ್ಯಾ, ಇದು ಅಧಿಕಾರ ಹಸ್ತಾಂತರ ಈಗ ತಾನೇ ವಿನ್ನಾಗಿ ಬಂದಿರೋದಲ್ಲ. ಕರೆಕ್ಟ್, ಈಗ ತಾನೇ ಅಧಿಕಾರ ಬರೀ ಹಸ್ತಾಂತರ ಮಾಡೋದು. ಇದಾಗಿ ಸರ್ಕಾರ ಬಂದು 3 ವರ್ಷ ಆದ್ರೂ ಟೇಕ್ ಆಫ್ ಆಗಿಲ್ಲ ಅಂದ್ರೆ, ಇನ್ನ ಇವ್ರು ಈಗ DK ಶಿವಕುಮಾರ್ ಅವರು ಅಧಿಕಾರ ಇವತ್ತಿಗೆ ನಿನ್ನೆಗೆ 1 ತಿಂಗಳಾಗೋಯ್ತು. DK ಶಿವಕುಮಾರ್ ಅವ್ರ ಲೆಕ್ಕಾಚಾರದಲ್ಲಿ 28ರಿಂದ 5 ವರ್ಷನೂ ಅವ್ರದೇ, ನಿಮ್ದಲ್ಲ. ನೋಡಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಅದರ ಬಗ್ಗೆ ಮಾತಾಡೋದು ಬೇಡ. ಜನರಿಗೆ ಅವ್ರು ಯಾವ ಥರ ಆಡಳಿತ ಕೊಟ್ಟಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ, ಅದು ಅವ್ರು ಕೇಳೋದು ಬೇಡ. ಜನ ಅದಕ್ಕೆ ಉತ್ತರ ಕೊಡ್ತಾರೆ ಸರಿಯಾಗಿ. ನಾನು ಒಂದು ಮಾತಿಲ್ಲಿ ಹೇಳಲೇಬೇಕು. ಅಲ್ಲ, ನೀವು ಒಂದು ಮಾತು ಹೇಳಿಲ್ವಲ್ಲ BJP ಅವರು 28 ನಮ್ದೇ ಅಂತ. 28 ನಮ್ದು, ಅದು ಅವ್ರಿಗೇನೆ ಕೇಳೋಣ ಅದನ್ನ. ಒಂದ್ ನಿಮಿಷ, ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಒಂದು ಮಾತು ಹೇಳಿ, ಇಡೀ ದೇಶದಲ್ಲಿ ಇರೋದು 3 ಮತ್ತೊಂದು, ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಆಗಿದೆ, 3 ಮತ್ತೊಂದಿದೆ. ಇರುತ್ತೆ ಅದ್ ಬಿಡಿ, ಅದ್ ನಾವೀಗ ಇವತ್ತಿನ ವಿಚಾರಕ್ಕೆ ಬರೋಣ. ಟಾರ್ಗೆಟ್ 28 ಹೈ ಲೆಕ್ಕಾಚಾರ ಅಂತ ದೊಡ್ಡದಾಗಿ ಹಾಕಿದೀರಾ. ಓಕೆ, ಕೈಯಲ್ಲಿ ಒಂದು ಮಾತಿಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕ್ವಶನ್ ನಂದು. ಕೈಯಲ್ಲಿ ಸಂವಿಧಾನ ಬುಕ್ ಇಟ್ಕೊಂಡು ಸಂವಿಧಾನ ರಕ್ಷಣೆ ಅಂತೇಳಿ ದೇಶಾದ್ಯಂತ ಓಡಾಡ್ತಿದ್ದಾರೆ. ಇವತ್ತು ಈ ವಿಧಾನಸೌಧದ ಸಭಾಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ವಿಧಾನ ಪರಿಷತ್ತಿನ ಸಭಾಪತಿಗಳು, ಉಪಸಭಾಪತಿಗಳ ಒಂದು ಹುದ್ದೆ ಅನ್ನೋದು ಪ್ರಜಾಸತ್ತಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಅಲ್ಲಿರುವ ಯಾರು ಜನಪ್ರತಿನಿಧಿಗಳು ಆರಿಸಿ ಒಂದು ಪವಿತ್ರವಾದಂತಹ ಒಂದು ಸ್ಥಾನ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅವ್ರದ್ದು. ಓಕೆ, ಇವರು ಲೆಟ್ರೇಡಲ್ಲಿ ಅದನ್ನು ಬರೆದ್ಬಿಟ್ಟು ಕಳಿಸ್ತಾರೆ, ಇವ್ರು ಸಭಾಪತಿ ಉಪಸಭಾಪತಿ ಅಂತ. ಸಂವಿಧಾನಕ್ಕೆ ಬೆಲೆನೇ ಇಲ್ವಾ? ಸಂವಿಧಾನಾತ್ಮಕ ಈ ಹುದ್ದೆಗೆ ಇದು ಪಾರ್ಟಿಯಿಂದ ಬರೆದು ಕಳಿಸುವಂತದ್ದ? ಇಷ್ಟು ಲೆವೆಲ್, ಈ ಲೆವೆಲ್ಗೆ ಬರ್ಬೇಕಾ ಇವರು? ಗೊತ್ತಾಯ್ತು. ಒಂದು ಕಡೆ, ಇನ್ನೊಂದು ಕಡೆಯಿಂದ ಅವರದೇ ಅತ್ಯುನ್ನತ ನಾಯಕಿ, ಮೇ ಲಡ್ತಿ ಹೂ ಲಡ್ ಸಕ್ತಿ ಹೂ ಅಂತ ಹೇಳಿದ್ರು ಪ್ರಿಯಾಂಕಾ ವಾದ್ರಾ ಅವರು. ಒಂದೇ ಒಂದು ಮಹಿಳೆಗೆ ಇವತ್ತು ಅವಕಾಶ ಕೊಟ್ಟಿಲ್ಲ. ಏನ್ ಮಾಡ್ತಾ ಇದಾರೆ ಅವರು? ಇಷ್ಟು ಸರಿ ಇಷ್ಟು ಬಾರಿ ಹೇಳಿ ಮೇಲಡ್ತೀವಿ ಲಡ್ಸಕ್ತೀವಿ ಅಂತ ಹೇಳಿದ್ರಲ್ಲ, ಒಂದು ಮಹಿಳೆಗೆ ಅದು ಕೂಡ ಕೊನೆಗೆ ಒಂದು ಇಟ್ಟಿದೀವಿ ಅಂದ್ರೆ, ಮಹಿಳೆ ಅಂದ್ರೆ ಯಕಶ್ಚಿತ್ ನೋಡೋಣ ಕೊನೆಗೆ ಅಂತನ ಒಂದು ಸೀಟು ಕೊಡ್ಬೇಕಂತ ಇಲ್ವಾ? ಮಹಿಳೆಯರ ಬಗ್ಗೆ ತಾತ್ಸಾರ. ಕಳೆದ ಏಪ್ರಿಲ್ ಅಲ್ಲಿ ನಾವು ಮಹಿಳಾ ಬಿಲ್ ಕೇಂದ್ರದಲ್ಲಿ ತಂದಾಗ ಅಲ್ಲೂ ಕೂಡ ರಿಜೆಕ್ಟ್ ಮಾಡಿದ್ರು.
ಇವತ್ತು ಕೂಡ ಮಹಿಳಾ ಪರ ಸರ್ಕಾರ ಅಂತ ಹೇಳ್ತಾರಲ್ಲ, ಇದನ್ನು ಅವರು ಇಲ್ಲಿ ಇರುವ ಮಹಿಳೆಯರು ಇದನ್ನ ಉತ್ತರ ರೈಟ್, ಅಲ್ಲಿಗೆ ಬರ್ತೀನಿ ನಾನು ಮಾತಾಡ್ತೀನಿ ಡೀಟೇಲ್ ಆಗಿ. ಶಶಿಧರ್ ಆರಾಧ್ಯ ಅವ್ರು ಹೇಳ್ಬೇಕು. ಮುಗ್ದೇ ಇಲ್ಲ, ಯಾಕೆಂದ್ರೆ ಸ್ಟಾರ್ಟ್ 3-4 ನಿಮಿಷ ಆಯ್ತು ನಿಮ್ಗೆ ತಗೊಂಡು ಮಹಿಳೆಯರ ಬಗ್ಗೆ ಭಾಷಣ ಮಾಡುವಂತಹ ಇವರು ಮಹಿಳಾ ಪ್ರಾತಿನಿಧ್ಯ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಮಹಿಳಾ ಪ್ರಾತಿನಿಧ್ಯ. ನೀವು ಅವರೇ ನಮ್ಗೇನು ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಶಶಿಧರ್ ಅವ್ರು ನೀವು ಹೇಳ್ಬೇಕು. ಅಲ್ಲ, ಒಬ್ರು ಇಲ್ಲಲ್ಲ. ಮಾರ್ಕ್ಸ್ ಕಾರ್ಡ್ ಒಂದು ಇಟ್ಕೊಂಡಿದ್ರು, ಅಂದ್ರೆ ಓ ಸಚಿವ ಸಂಪುಟ ಅಂದಾಗ ನೋಡಿ ಈ ಸಚಿವ ಇಷ್ಟು ಕೆಲಸ ಮಾಡಿದ್ದಾರೆ, ಅವ್ರು ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅಂತ ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದು. ನಂಗೆ ಅದೆಲ್ಲೂ ಕಾಣಿಸ್ಲೇ ಇಲ್ಲ. ಅದ್ರ ಬಗ್ಗೆನೂ ಹೇಳಬೇಕು. ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ನಾಗೇಂದ್ರ ಅವರು. ಸರಿಯಾದ ನಿರ್ಧಾರನ ಇದು? ಅದನ್ನು ಅವರೇ ಚರ್ಚೆ ಮಾಡಬೇಕು. ಈಗ ಇವತ್ತು ನಾನೊಂದು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ, ಈಗ ಮಧ್ಯಾಹ್ನ ಓದ್ತಾ ಇದ್ದೆ, ನಾಗೇಂದ್ರ ಅವರು ಏನು ಹಗರಣ ಏನಿದೆ ಆ ಹಗರಣದಲ್ಲಿ ಅವರು ಕೇವಲ 10-20% ತಗೊಂಡಿದ್ದಾರೆ ಅಂತ ನಾನು ಮಾಧ್ಯಮದ ಒಂದು ಉಲ್ಲೇಖ ಮಾಡ್ತಾ ಇದ್ದೀನಿ. ಆದರೆ ಉಳಿದಿದ್ದ ಹಣ ಕಾಂಗ್ರೆಸ್ನವರೇ ತಗೊಂಡಿದ್ದಾರೆ, ಬೇರೆ ಬೇರೆ ನಾಯಕರು. ಅವ್ರದ್ದೆಲ್ಲ ಲಿಸ್ಟ್ ಇದೆ, ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಕೂತಿದ್ದಾರಂತವ್ರು. ಅದರಿಂದ ಇದು ಕೊಟ್ಟಿದ್ದಾರೆ ಅಂತ ಮಾಧ್ಯಮದ ವರದಿಯನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಅದೆಷ್ಟು ಸುಳ್ಳು ಅಷ್ಟು ನಿಜನೋ ಅದು ತನಿಖೆ ಆದ ನಂತರ ಗೊತ್ತಾಗುತ್ತೆ. ಅಂದರೆ ನಾವು ಇನ್ನು ಶೆಟ್ಟಿ ಮೇಡಮ್ ಅವರು ಎಲ್ಲರೂ ಒಂದು ಬಾರಿ ಮಾಧ್ಯಮಗಳಲ್ಲಿ ಇದು 50% ಇವರು ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಮಹಿಳಾ ಮೀಸಲಾತಿ ಕೊಟ್ಟರು. ಆ ನಿಟ್ಟಿನಲ್ಲಿ ನಾವು ಒಂದು ಕಡೆ BJP, ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS ಇರಲಿಲ್ಲ. ಒಂದು ಕಡೆ ವಾದ ವಿವಾದಗಳು ನಡೀತು. ವಾದ ವಿವಾದದಲ್ಲಿ ಎಷ್ಟು ಚೆನ್ನಾಗಿ ಕಾರ್ಯಕರ್ತರು ಸಮರ್ಥ, ಎಷ್ಟು ಹುಮ್ಮಸ್ಸಿಂದ ಮಾತಾಡಿದ್ರು ಅಂದರೆ ಕಾಂಗ್ರೆಸ್ ಇವರು ಮಹಿಳಾ ಕಾರ್ಯಕರ್ತರು, ನಾವು ರಾಜೀವ್ ಗಾಂಧಿ ಅವರು ನಮ್ಮ 30 ಸ್ಥಳೀಯ ಸಂಸ್ಥೆಯಲ್ಲಿ 33% ಕೊಟ್ಟರು, ಇದರಲ್ಲಿ ನಾವು ಇವಾಗ 50% ನಾವು ಕೊಟ್ಟಿದ್ದೀವಿ, ನಾವು ಮಹಿಳೆಯರಿಗೋಸ್ಕರ ನಮ್ಮ ಸರ್ಕಾರ ನಿಂತಿದೆ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಹೇಳಿದ್ರು. ನಾನು ಅವತ್ತೂ ಹೇಳಿದೆ, ನಿಮಗೆಲ್ಲ ಮೋಸ ಮಾಡ್ತಾರೆ, ನಿಮಗೆಲ್ಲ ಏನು ಕೊಡೋದಿಲ್ಲ, ನಿಮ್ಗೆ ಯಾವುದಕ್ಕೂ ನಿಮ್ಗೆ ಅರ್ಹತೆ ಕೊಡೋದಿಲ್ಲ, ಇವ್ರು ಏನು ಬೇಕೋ ಎಲ್ಲ ಪುರುಷ ಪ್ರಾಧಾನ್ಯತೆ ಮಾಡ್ಕೋತಾರೆ, ಇಲ್ಲ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಮಹಿಳೆಯರು ನಮ್ಮ ಮೇಲೆ ಸಹ ವ್ಯಾಜ್ಯ ಮಾಡಿದ್ರು. ಆದರೆ ಇವತ್ತು ಆಗಿರತಕ್ಕಂಥದ್ದೇನು, 50% ರಿಸರ್ವೇಷನ್ ಕೊಟ್ಟು ಸ್ಥಳೀಯ ಸಂಸ್ಥೆಗಳು ಕೊಟ್ಟು ನೀವು ಒಂದೇ ಒಂದು ಮಹಿಳೆಯರನ್ನು ಸಹ ಪ್ರಾತಿನಿಧ್ಯ ಕೊಡದೆ ನೀವು ಮಂತ್ರಿಮಂಡಲ ಮಾಡಿದ್ದೀರಾ ಅಂದರೆ ಈ 4 ಜನ ಆದರೂ ನೀವು ಪರಿಗಣನೆ ತಗೊಳ್ಬೇಕಾಯ್ತಲ್ಲ. ಅಟ್ಲೀಸ್ಟು 4 ಜನಕ್ಕೆ 4 ಜನಕ್ಕೆ ಕೊಡ್ಬೋದು, ಇಲ್ಲಾಂದರೆ ಮೇಲ್ಮನೆಯಲ್ಲಿ ತಗೊಂಡು ಕೊಡಬಹುದು. ಯಾಕೆ ನೀವು ಬರೀ ಜಾತಿ ಲೆಕ್ಕಾಚಾರನೇ ಮಾಡಿಕೊಂಡು ಪ್ರಾಂತ್ಯ ಲೆಕ್ಕಾಚಾರನೇ ಮಾಡ್ಕೊಂಡೇ ಹೋಗ್ತಾ ಇದ್ದೀರಲ್ಲ? ಈ ಪ್ರಾಂತ್ಯ ಲೆಕ್ಕಾಚಾರದಲ್ಲೂ ಇವಾಗ ರಿಜ್ವಾನ್ ಅರ್ಷದ್ಗೆ ನೀವು ಕೊಟ್ಟಿದ್ದೀರಿ, ಅದ್ರ ಬದಲು ನೀವು ಕನೀಜಾ ಫಾತಿಮಾ ಗುಲ್ಬರ್ಗದಿಂದ ಗೆದ್ದಿದ್ದಾರೆ, ನೀವು ಮ್ಯಾಚ್ ಆಗ್ತಾ ಇತ್ತು, ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದಲ್ಲ. ಯಾಕೆ ನೀವು ಮಹಿಳೆಯರನ್ನ ದೂರ ಇಡ್ತಾ ಇದ್ರಿ? ಮಹಿಳೆಯರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಸ್ವೀಕರಿಸ ಮಾಡ್ತಾ ಇದ್ದಾರೆ. ಅವ್ರಿಗೆ 2,000 ಮಾತ್ರ ಕೊಡಬೇಕು, ಬಸ್ಸಲ್ಲಿ ಫ್ರೀಯಾಗಿ ಹೋಗಿ ಧರ್ಮಸ್ಥಳ ಹೋಗ್ರಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗ್ರಿ, ದೇವಸ್ಥಾನಗಳು ಇದು ಮಾಡ್ಕೊಳ್ಳಿ, ವೋಟ್ ಮಾತ್ರ ನಮ್ಮ ಕಾಂಗ್ರೆಸ್ ಕೊಡಿ, ಪುರುಷರು ನಾವು ಎಂಜಾಯ್ ಮಾಡ್ತೀವಿ, ಅಧಿಕಾರನ ಎಂಜಾಯ್ ಮಾಡ್ತೀವಿ ಅಂತ ಮಹಿಳೆಯರ ಪ್ರಾತಿನಿಧ್ಯ ಬೇಡ. ನಾನು ತುಂಬ ಖುಷಿಯಾಗಿರ್ತಕ್ಕಂಥದ್ದು ಏನಂದರೆ ಬಸವಂತಪ್ಪ ಅವರು ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಖುಷಿಯಾದಂತಹ ಮತ್ತು ನಾನು ಅವ್ರನ್ನ ವಿಡಿಯೋ ನೋಡಿದೆ, ಅವ್ರ ಮನೆಯೂ ಸಹ ಇವತ್ತು ನೋಡಿದೆ. ಬಹಳ ಒಂದು ಸೊಗಸಾದಂತಹ ಒಂದು ಪ್ರಜಾಪ್ರಭುತ್ವದ ಒಂದು ನಿರ್ಧಾರ ಕಾಂಗ್ರೆಸ್ಗೆ. ನಾನು ಅದನ್ನು ಒಳ್ಳೆಯ ಸೂಚನೆ ಮಾಡ್ತೀವಿ. ಮೇಡಮ್ ಅವ್ರು ಹೇಳಿದಾಗೆ ಸಭಾಪತಿ ಮತ್ತು ಉಪಸಭಾಪತಿಗಳನ್ನು ಇಲ್ಲಿನ ಒಂದು ಮುಖ್ಯಮಂತ್ರಿಗಳು ಮತ್ತು ಶಾಸಕರು ಅದು ನಿರ್ಧಾರ ಮಾಡಬೇಕಾಗುತ್ತೆ. ಅದನ್ನು ಅವರು ಅಲ್ಲಿ ಲಕೋಟೆಯಿಂದ ಲಕೋಟೆ ಕಳಿಸಿದ್ರು ಓಕೆ ಆಗಿತ್ತು. ಓಪನ್ ಆಗಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದೆಲ್ಲೋ ಒಂದು ರೀತಿಯಾದಂತಹ ನೀವು ಕೊಡ್ತಾ ಪ್ರಜಾಪ್ರಭುತ್ವಕ್ಕೆ ಕೊಡತಕ್ಕಂಥ ಗೌರವ ನೀವು ಸರಿ ಇಲ್ಲ ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ. ತಕಡಿಲ್ ಕಪ್ಪೆ ಹಾಕದಂಗೆ ಈ ಕಪ್ಪೆ ಹಾರ್ತಾ ಇದೆ ಅಥವಾ ಅದಕ್ಕೆ ಇಲ್ಲಿ ತಂದು ಕೂರಿಸ್ಬೇಕು ಅಂತ ಹೇಳಿ ಕಡೆ ಮೂಮೆಂಟ್ ವರ್ಗು ಒಂದು ಡಿಲೀಟ್ ಅದು ಅದಾಗುತ್ತೆ ಬಿಡಿ. ನೋಡಿ, ಇದು ಮಂಕಾಳ ವೈದ್ಯವರಿಗೆ ನೀವು ನೋಡಿ SS ಮಲ್ಲಿಕಾರ್ಜುನ್ ತಗೊಂಡ್ಲೇಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಯಾಕೆ ದಾವಣಗೆರೆ ಅವ್ರು ತಗೊಂಡ್ಲೇಬೇಕು. ಮನೇಲಿ 2 MLA ಇದ್ದಾರೆ, ಒಬ್ಬ MP ಇದ್ದಾರೆ, ಅವ್ರು ಬಿಡೋದಿಲ್ಲ. ಸಾಕಷ್ಟು 3 ಎಲೆಕ್ಷನ್ ಮಾಡ್ಕೊಂಡ್ರೆ 350-200 ಕೋಟಿ ಖರ್ಚು ಮಾಡಿರ್ತಾರೆ, ಅವ್ರು ಬಿಟ್ಬಿಡ್ತಾರ. ನಿಮ್ಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಕೊಡ್ಲೇಬೇಕು ಅಂತ ಇದ್ದಾಗ ಮಂಕಾಳ ವೈದ್ಯ ಅವ್ರನ್ನ ಆ್ಯಡ್ ಮಾಡಿ ಅವ್ರ ಮನಸ್ಸಿಗೆ ನೋವು ಯಾಕೆ ಮಾಡಿದ್ರಿ? ಮತ್ತೆ ಎಲ್ಲ ಕಾಂಬಿನೇಷನ್ ಮಾತ್ರ ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ. ಮತ್ತೆ ಹೇಳ್ದಾಗೆ ಬ್ರಾಹ್ಮಣರ ಪ್ರಾತಿನಿಧ್ಯ ಇಲ್ಲ ಇವತ್ತು. ಮತ್ತೆ ಮೈಕ್ರೋ ಕಮ್ಯುನಿಟೀಸ್ ಏನಿದಾವೆ, ಮೈಕ್ರೋ ಕಮ್ಯುನಿಟೀಸ್ನ ಪರಿಗಣನೆ ತಗೊಂಡಿಲ್ಲ. ಸಣ್ಣದೇನಿರ್ತವೆ 5,000, 10,000, 20,000, 50,000 ಇರ್ತಕ್ಕಂಥ ವೋಟ್ನ ಅವರು ಪರಿಗಣನೆಗೆ ತಗೊಂಡು ಯಾರು ಜಾಸ್ತಿ ಮತಗಳಿದಾವೆ ಅವ್ರನ್ನೇ ಪರಿಗಣನೆಗೆ ತಗೊಳ್ತಾ ಇದ್ದಾರಲ್ಲ. ತಾನೇ ಅಜೆಂಡಾ. ಈಗ ಅಂತ ಸ್ಟ್ರಾಟಜಿಗಳು ಪ್ಲೇ ಮಾಡಿದ್ರೆ 28ಕ್ಕೆ ಅವ್ರು ಬರೋಕ್ಕಾಗತ್ತೆ. ಆದ್ರೂ ಸಹ ಮೈಕ್ರೋ ಕಮ್ಯುನಿಟಿ ನಿಮ್ಗೆ ಯಾಕೆ ನಂಬಬೇಕು? ಸುಮಾರು 100 ಜಾತಿ ಇದಾವೆ ಮೈಕ್ರೋ ಕಮ್ಯುನಿಟಿಗಳು. 100 ಜಾತಿಗಳು ನಿಮ್ಗೆ ಯಾಕೆ, ಅಲೆಮಾರಿ ಜಾತಿಗಳು ಸಾಕಷ್ಟು ಇದಾವೆ, ಅವ್ರ ಯಾಕೆ ನಿಮ್ಮನ್ನು ನಂಬಬೇಕು? ನಾವು ಬರೀ ಓಕೆ, ನೋಡೋಣ, ಅದನ್ನೇ ಕೇಳೋಣ. ದರ್ಶನ್ ಅವರೇ,
ಸಣ್ಣ ಸಣ್ಣ ಸಮುದಾಯಗಳು ಈ ಕಾಂಗ್ರೆಸ್ಸನ್ನು ಯಾಕೆ ಒಪ್ಕೋಬೇಕು, ಯಾಕೆ ಓಟ್ ಹಾಕಬೇಕು, ಯಾಕೆ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು, ಯಾಕೆ ನಿಮಗೆ ಬಲವಾಗಿ ನಿಂತ್ಕೋಬೇಕು? ಇಲ್ಲ, ಖಂಡಿತವಾಗ್ಲೂ ಅದಕ್ಕೆ ಸಹಮತ ನಾನು. ಯಾಕೆಂದರೆ ಇವತ್ತು ನಮ್ಮಲ್ಲಿ ವಿಶ್ವಕರ್ಮ ಸಮುದಾಯ ಆಗಿರ್ಬೋದು, ಅಥವಾ ಮಡಿವಾಳ ಸಮುದಾಯ ಆಗಿರ್ಬೋದು, ಅಥವಾ ಸವಿತಾ ಸಮುದಾಯ ಆಗಿರ್ಬೋದು, ಅಥವಾ ಅಲೆಮಾರಿ ಸಮುದಾಯ ಆಗಿರ್ಬೋದು, ಈ ಸಣ್ಣ ಪುಟ್ಟ ಕಮ್ಯುನಿಟಿಗಳು ಒಂದು ಲೀಡರ್ಶಿಪ್ಪು ಮತ್ತು MLAಗಳಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಅದು ಆಗಬೇಕು, ಅದಾಗಿದ್ದರೆ ಕ್ರೋಢೀಕರಣ ಆಗಲೇಬೇಕು. ಯಾಕೆಂದರೆ ನಾವು ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂದಾಗ ಸರ್ವರು ಸಮಾನವಾಗಿ ಹೋಗಬೇಕಾಗ್ತದೆ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಈ ಸಮುದಾಯಗಳಿಂದನೂ ಒಬ್ಬ MLCನೋ ಅಥವಾ MLAನೋ ಆಗಲಿ ಅನ್ನುವಂಥದ್ದೇ ಮಹದಾಶಯ. ಮಹಿಳೆಯರು ಏನು ಅನ್ಯಾಯ ಮಾಡಿದ್ರು ನಿಮಗೆ? ಮೇಡಮ್, 1925ರಲ್ಲಿ ಆ ದಿನನೇ ಸರೋಜಿನಿ ನಾಯ್ಡು ಅವ್ರನ್ನ ಗವರ್ನರ್ ಮಾಡಿರ್ತಕ್ಕಂಥ ಪಕ್ಷ ಈ ದೇಶದಲ್ಲಿ. ಒಂದ್ ನಿಮಿಷ. ಈ ದೇಶಕ್ಕೆ ಪ್ರಥಮ ಮಹಿಳಾ ಪ್ರಧಾನಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್, ಹಾಗೆ ಪ್ರಥಮ ರಾಷ್ಟ್ರಪತಿಯವರನ್ನು ಕೊಟ್ಟಿದ್ದು ಪ್ರತಿಭಾ ಪಾಟೀಲ್ರನ್ನ ಕಾಂಗ್ರೆಸ್. ಹಾಗೇನೆ ರಾಜ್ಯಪಾಲರಾಗಿ ಮಾರ್ಗರೇಟ್ ಆಳ್ವರು ಇದ್ರು, ಮುಖ್ಯಮಂತ್ರಿಯಾಗಿ ಶೀಲಾ ದೀಕ್ಷಿತ್ ಅವರು ಇದ್ರು, ಮೋಟಪ್ನವರು ಅಥವಾ ರಾಣಿ ಸತೀಶ್ ಅವರು, ಹಾಗೆ ನಮ್ಮ AICC ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರು ಇದ್ರು ಅನ್ನುವಂಥದ್ದು ಅಷ್ಟೇ ಸತ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್, ಮೋಟಮ್ ಅವರು, ಉಮಾಶ್ರೀ ಅವರು, ರೂಪಾಶ್ರೀ ಅವರು ಎಲ್ಲ ಕಣ್ಮುಂದ್ ಬಂದವರು, ಯಾರಾದ್ರೂ ಒಬ್ರು ಬರ್ತಾರೇನೋ ಅಂತ. ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಏನು ಬೈಕ್ ಏನಿದೆ ಅಥವಾ ಅದು ನನಗೂ ಆಗ ಅನ್ನಿಸ್ತಾ ಇದೆ, ಮಹಿಳೆಯರಿಗೆ ಖಂಡಿತವಾಗ್ಲೂ ಕೊಡಬೇಕಿತ್ತು. ಮೇಡಮ್, ಈಗ ಒಂದು ತಪ್ಪಾದಾಗ ನಾನದು ಏನೋ ಬಿದ್ರು ಮಣ್ಣಾಗಿಲ್ಲ ಅಂತ ಹೇಳೋದಲ್ಲ. ನಿಜವಾಗ್ಲೂ ಮಹಿಳೆಯರಿಗೆ ಅವಕಾಶ ನೀವು ಒಂದಂತ ಇದ್ದೀರಾ, ಕಡೆ ಪಕ್ಷ 2-3 ಕೊಡಬೇಕಿತ್ತು ಅನ್ನುವಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ನೆಕ್ಸ್ಟ್ ಚುನಾವಣೆ ಬರಬೇಕಾದ್ರೆ ಡಿಲಿಮಿಟೇಷನ್ ಆದಾಗ ಒಂದು ನಿಮಿಷ ಇಲ್ಲ ಬಂದೆ ನಿಮ್ದು ಇಲ್ಲಿ ಇದೆ ಬಂದೆ. ಸೊ ಕೊಡಬೇಕು ಖಂಡಿತವಾಗ್ಲೂ. ಗಾಯತ್ರಿ ಶಾಂತೇಗೌಡದ್ದು ಅವ್ರದ್ದೊಂದು ಪ್ರಮಾಣ ವಚನ ಒಂದು ಆಗಿರಲಿಲ್ಲ, ಈಗಷ್ಟೇ ಜಸ್ಟ್ ಬರುವಾಗ್ಲೂ ಮಾತಾಡ್ಕೊಂಡು ಬಂದೆ. ಶಿ ಇಸ್ ವೆರಿ ಪಾಸಿಟಿವ್. ಬಟ್ ಯಾರಿಗೆ ಆದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತವಾಗ್ಲೂ ಒಬ್ರು ಗಾಯತ್ರಿ ಶಾಂತೇಗೌಡರು ಇದ್ದಾರೆ ಇಲ್ಲ ಅನ್ನೋ ಗೊಂದಲ ಅವ್ರದ್ದು ಕೋರ್ಟಲ್ಲಿ ಏನೇನು ಕೇಸ್ ಎಲ್ಲ ಆಯಿತು ಮೇಡಮ್. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟಿಂದ ಹೈಕೋರ್ಟಿಗೆ ಬಂದು ತೀರ್ಪು ಬಂದಿದೆ, ಮತ್ತು ಅವ್ರ ಪ್ರಮಾಣ ವಚನ ಇನ್ನೂ ಪರಿಷತ್ತಲ್ಲಿ ತಗೊಂಡಿಲ್ಲ. ಅದೇನೇ ಇರಲಿ, ಈಗ JDSನವ್ರು ಮಾತಾಡ್ತಾ 3 ಪದಗಳನ್ನ ಹೇಳಿದರು. ಒಂದು ಅವಕಾಶವಾದಿ, ಇನ್ನೊಂದು ಆತ್ಮಸಾಕ್ಷಿ, ಇನ್ನೊಂದು ಗೆದ್ದೆತ್ತಿನ ಬಾಲ ಅಂತ 3 ಪದಗಳನ್ನ ಪ್ರಯೋಗ ಮಾಡಿದ್ದಾರೆ ಮೇಡಮ್. ಅವಕಾಶವಾದಿ ಅಂತಂದಾಗ, ಅವಕಾಶಗಳ ಬಂದಾಗ 96ರಲ್ಲಿ ಪ್ರಧಾನಿ ಸ್ಥಾನಕ್ಕೆ ಹೋದವ್ರು ಯಾರು, ಅಥವಾ 94ರಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೇರಿದವ್ರು ಯಾರು? ಒಂದು ರಾಜಕೀಯ ಭ್ರಷ್ಟಾಚಾರವನ್ನ ಮಾಡಿಕೊಂಡು 2006ರಲ್ಲಿ ಒಂದು ಸುಭದ್ರ ಸರ್ಕಾರ, ಏನು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಸರ್ಕಾರವನ್ನು ಬೀಳಿಸಿ ಗೋವಾಕ್ಕೆ ಹೋಗಿ ಯಡಿಯೂರಪ್ಪನವ್ರಿಗೆ 2020 ಅಂತ ಆಸೆಗಳನ್ನ ತೋರಿಸಿ ಆ ಮುಖ್ಯಮಂತ್ರಿ ಆದವ್ರನ್ನ ಅವಕಾಶವಾದಿ ಅಂತಾರ. ಅದೇ ಯಡಿಯೂರಪ್ಪನವರಿಗೆ ಆ ಜಾಗವನ್ನ ಬಿಟ್ಕೊಡ್ಲಿಲ್ಲ, ಇವರಿಗೆ ಆತ್ಮವಂಚನೆ ಮಾಡಿದವರು ಅಂತ ಹೇಳ್ದೇನೆ ಇನ್ನೇನು ಪದ ಹೇಳ್ತಾರೆ. ಹಾಗೇನೆ ಇವರು ಇವತ್ತು NDAನಲ್ಲಿ ಅವರೇನು ವೆಲ್ಕಮ್ ಮಾಡಿರಲಿಲ್ಲ. ಮಗ ತಾತವರು ಮೊಮ್ಮಗ ಎಲ್ಲ ಸೇರಿ ಹೋಗಿ ಮೋದಿಯವ್ರ ಪಕ್ಕ ನಿಂತರು. ಆಯ್ತು, ಇವರಲ್ಲಿ ಅವಕಾಶವಾದಿತನೇ ಇರಲಿಲ್ಲ ಅಥವಾ ಗೆದ್ದೆತ್ತಿನ ಬಾಲನೇ ಇರಲಿಲ್ಲ ಅಂದಿದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಕೋಲಾರದಲ್ಲಿ ಒಬ್ರು ದಲಿತ ಸಮುದಾಯದವರು ಅವರ ಪಕ್ಷದಲ್ಲಿ ಗೆದ್ದಿದ್ರಲ್ಲ, ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟು ಮಾತಾಡಿದ್ರೆ JDSನವ್ರಿಗೆ ಒಂದು ಗೌರವ ಘನತೆ ಅಂತ. ಮತ್ತೆ BJPನವರು ಮಹಿಳೆಯರ ವಿಚಾರ ಮಾತಾಡಿದ್ರು. ಹೌದು, ನಿಮಗೆ ಮಹಿಳೆಯರ ಬಗ್ಗೆ ಗೌರವ ಇತ್ತಿತ್ತು ಅಂತಂದ್ರೆ ಒಬ್ಬ CT ರವಿನ ನೀವು ಇವತ್ತು ಪಕ್ಷದಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಫ್ಲೋರಾ ಪರಿಷತ್ನಲ್ಲಿ ಒಂದು ಮಹಿಳಾ ಸಚಿವರಿಗೆ ಎಂತ ಆಡುವ ಪದಗಳನ್ನಾಡಿದ್ದಾರೆ ಅಂತವ್ರ ಬಾಯಿಲಿ ನಮ್ಮ ಮಹಿಳೆಯರ ಬಗ್ಗೆ ಅವ್ರು ಹೇಳ್ತಿದ್ದಾರೆ. MLC ರವಿಕುಮಾರ್ ಕಲಬುರ್ಗಿಯ DC ಅವರಿಗೆ ಶತ್ರು ದೇಶದಲ್ಲಿ ಹುಟ್ಟಿರೋರು ಅನ್ನುವಂತ ಪದ ಪ್ರಯೋಗ ಮಾಡಿದವರು ಇನ್ನೂ ಅವರು MLC ಆಗಿದ್ದಾರೆ. ಮೇಡಮ್, ದಲಿತ ಮತ್ತು ಒಕ್ಕಲಿಗ ಮಹಿಳೆಯರನ್ನ ಮಂಚಕ್ಕೆ ಬರಲಿ ಅಂತ ಮಾತನ್ನು ಹೇಳಿದಂತ ಮುನಿರತ್ನ ಇನ್ನೂ ಅವರ ಪಕ್ಷದಿಂದ ಕಿತ್ತಾಕಿಲ್ಲ. ಇವರಿಂದ ನಮಗೆ ನೀತಿ ಪಾಠದ ವ್ಯಕ್ತಿಗತವಾಗಿ ಮಾತಾಡೋಣ, ನಾವು ವ್ಯಕ್ತಿಗತವಾಗಿ ಮಾತಾಡೋಣ. ಇಷ್ಟು ಮಾಗಡಿ ಬಾಲಕೃಷ್ಣ ಅವರು ತಹಶೀಲ್ದವರಿಗೆ ಏನಂದ್ರು, ಇತ್ತೀಚೆಗೆ ನಡೆದ ಇವತ್ತಿನ ವಿಚಾರ ಬಗ್ಗೆ ಮಾತಾಡಿ, ವಿಷಯಾಂತರ ಮಾಡಿ ಸುಮ್ಮನಿರಲ್ಲ. ಇವತ್ತು ನೀವು ಕೊಟ್ಟಿದ್ದ ಹಾಗೆ ನೀವು ಇದನ್ನು ಸಮರ್ಥಿಸಿಕೊಳ್ತೀರಾ? ಖಂಡಿತ ನಿಮ್ಗೆ ಅವಕಾಶ ಇದೆ. ಮತ್ತೆ ವಿಷಯ ನಮ್ಮ ಒಂದು ಸಚಿವ ಸಂಪುಟ ಮಾತಾಡೋದು ಪರ್ಸನಲ್ ಅಲ್ಲ ಮೇಡಮ್. ಇವತ್ತು ಏನು ಸಚಿವ ಸಂಪುಟ ಆಗ್ಲಿ ಅಥವಾ ನಮ್ಮ ನಾಯಕರ ಅಸಮಾಧಾನ ಮತ್ತು ಇನ್ನೊಂದ್ರ ಬಗ್ಗೆ BJPಯವರು ಮಾತಾಡ್ತಾ ಇದ್ರು. ಹೌದು, ನನಗೆ ಬಹಳ ಗೌರವ ಇದೆ. ಅವರ ಪಕ್ಷದ ಮೊದಲ ಅಧ್ಯಕ್ಷ ಆದಂತ AK ಸುಬ್ಬಯ್ಯನವ್ರನ್ನ ಅವ್ರು ಏನ್ ಮಾಡಿದ್ರು, ಎರಡನೇ ಅಧ್ಯಕ್ಷ ಆದಂತ BB ಶಿವಕುಮಾರ್ ಏನ್ ಮಾಡಿದ್ರು, ಮೂರನೇ ಅಧ್ಯಕ್ಷ ಆದಂತ ಯಡಿಯೂರಪ್ಪನವರು ಅವ್ರ ಪಕ್ಷವನ್ನ ಬಿಟ್ಟೋದ್ರು. ನಾಲ್ಕನೇ ಅಧ್ಯಕ್ಷ ಆದಂತ ಮೇಡಮ್, ವಿರೋಧ ಪಕ್ಷದಲ್ಲಿದ್ದು 3 ಜನ ಶಾಸಕರು ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲ, ಇವ್ರು ಷಡ್ಯಂತ್ರ ಮಾಡ್ತಾರೆ.
ಹೇಳ್ತಾರೆ ಡಿ ಕೆ ಶಿವಕುಮಾರ್ 2 ನಿಮಿಷದಲ್ಲಿ ಅಂಗೀಕಾರ ಆಗುತ್ತೆ ಅಂತ ಓಪನ್ ಆಗಿ ಎಚ್ಚರಿಕೆ ಕೊಡ್ತಾರೆ ಅಂತನಾ? ಅಲ್ಲ, ಪಕ್ಷದ ಶಿಸ್ತು ಇವತ್ತು ಏನೋ ಬದುದ್ರೆ ಶ್ರೀರಾಮ ಆಂಜನೇಯ ಅಂತಿದ್ದರು. ಮೇಡಮ್ ನಮ್ಮ ಪಕ್ಷದ ಬಗ್ಗೆ ಮಾತಾಡುವಂತ ಯಾವ ನೈತಿಕತೆ ಇವರಿಗಿಲ್ಲ. ಏನು ಉತ್ತರ? ಮಾತಾಡಿದ್ಮೇಲೆ ಮಾತಾಡಿ. ಅಲ್ಲ, ಉಮೇಶ್ ಅವರಿದ್ದಾರೆ, ಬರ್ತೀನಿ. ಮಾತಾಡಿದ್ ಕೇಳಿಸ್ಕೊಂಡಿಲ್ಲ, ಅದಕ್ಕೆ ಉತ್ತರ ಅಲ್ಲ, ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಕ್ಕೆ ನೀವು ಉತ್ತರ ಕೊಡಕ್ಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಆಮ್ ಹಿಯರ್. ಉಮೇಶ್ ಅವರೇ, ನಿಮಗೆ ಗ್ಯಾರಂಟಿ ಥರ ಒಂದು ಪ್ಲಾನ್ ಮಾಡಕ್ಕೆ ಬರಲ್ಲ, ಜನರನ್ನು ಸೆಳೆಯಕ್ಕೆ ಬರಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಥರ ಏನೋ ಒಂದು ತಳಮಟ್ಟದ ಸಮುದಾಯಗಳ ಮುನ್ನಡೆಗೆ ತರೋದಕ್ಕೆ ಒಂದು ಸರ್ವೆ ಮಾಡೋಕ್ಕೆ ಬರಲ್ಲ, ಜಾತಿ ಸಮೀಕರಣ ಮಾಡಿ ವೋಟ್ ಬ್ಯಾಂಕನ್ನು ಹೆಂಗೆ ಭದ್ರ ಮಾಡ್ಕೊಳ್ಳೋಕೆ ಬರಲ್ಲ. ಯಾಕೆ 3 ಪಾಯಿಂಟನ್ನೇ ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಒಂದು ಅರ್ಥ ಇದೆ. ಯಾಕಂದರೆ ಪಂಚರತ್ನ ಮಾಡಿದ್ರಿ, ವಿಚ್ ಈಸ್ ನಾಟ್ ರೀಚಬಲ್. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂದಾಗಲೂ ಅಂಥ ಪ್ಲ್ಯಾನ್ಗಳನ್ನು JDS ಏನು ಮಾಡಿದೆ ಇದುವರೆಗೂ ಉದಾಹರಣೆ ಇಲ್ಲ. ಜಾತಿ ಸಮೀಕರಣ ಅಂದಾಗ ಅವ್ರು 28ಕ್ಕೆ ಒಂದು ಪ್ಲ್ಯಾನ್ ಮಾಡಿ ತಾವು ಭದ್ರ ಆಗಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ನಿಖಿಲ್ ಕುಮಾರಸ್ವಾಮಿನೇ ತಗೊಳ್ಳಿ, ಒಂದು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಜನ ಸೇರ್ತಾರೆ, ಆದರೆ ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನೋದಾದರೆ ನೀವು ಒಂದು ಟೀಕೆ ಮಾಡಬೇಕು ಅನ್ನೋದ್ರೆ ಅದಕ್ಕೊಂದು ತೂಕ ಬೇಕಲ್ಲ, ಆ ತೂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೇಳ್ತೀನಿ ಮೇಡಮ್, ಏನು ಗೊತ್ತಾ, ಇವ್ರ ಥರ ಒಂದೊಂದು ಚುನಾವಣೆ ಒಂದೊಂದು ಸಂದರ್ಭದಲ್ಲಿ ಇವ್ರು ತಗೊಳ್ಳೋ ಸ್ಟ್ರಾಟಜಿ ಮಾಡ್ತಾರಲ್ಲ, ನಾವು ಅದನ್ನು ಮಾಡಿದರೆ ಬಹುಶಃ ನಿಮ್ಗೆ ಹೇಳ್ಬಿಡ್ತೀನಿ, ಸನ್ಮಾನ್ಯ ದೇವೇಗೌಡರು ಪ್ರಾರಂಭದ ರಾಜಕಾರಣ ಸೆಕ್ಯುಲರ್ ಒಂದೇ ಒಂದು ಸಿದ್ಧಾಂತ, ಜಾತ್ಯತೀತ ಒಂದು ಸಿದ್ಧಾಂತ ಕಟ್ಟಿಬಿದ್ದು ಇಡೀ ರಾಜಕೀಯ ಬದುಕಿನಲ್ಲಿ ಮೇಡಮ್ 70 ವರ್ಷದಲ್ಲಿ ಅವ್ರಿಗೆ ಅಧಿಕಾರ ಪಡ್ಕೊಂಡಿದ್ದು ಎಷ್ಟು ಅಂದರೆ ಕೇವಲ 6 ವರ್ಷ. ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಇವ್ರ ಥರ ಇಲ್ಲ ನಾನು ಬೇರೆ ಥರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತೀನಿ ಅಂತ ಯಾರು ದೇವೇಗೌಡರು ಮನಸ್ಸು ಮಾಡಿದ್ರೆ ಇದುವರೆಗೂ ಅವರು ಈ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ಪ್ರಧಾನಮಂತ್ರಿ ಆಗಿರೋರು, ಕನಿಷ್ಠ ಒಂದು 10 ವರ್ಷಕಾರ ಆಗಿರೋರು. ನೆಕ್ಸ್ಟ್ ಇವ್ರು ಹೇಳ್ತಾರೆ ಅವತ್ತಿನ ಪರಿಸ್ಥಿತಿ 96 ಅಲ್ಲಿ ಕಾಂಗ್ರೆಸ್ಸಿನ ಬೆಂಬಲ ಕೊಡುವಂಥ ಸಂದರ್ಭದಲ್ಲಿ ಏನಿತ್ತು ಅವತ್ತು ಸಿದ್ಧಾಂತ, JDS ಅವತ್ತು ಅಥವಾ ಜನತಾ ಪಕ್ಷದ ಸಿದ್ಧಾಂತ ಏನಿತ್ತು ಅಂದರೆ ಸೆಕ್ಯುಲರ್. ಆ ಒಂದು ಪದಕ್ಕೋಸ್ಕರ ಗಂಟೆ ಬಿದ್ದು ಸನ್ಮಾನ್ಯ ದೇವೇಗೌಡರು ತಮ್ಮ ರಾಜಕೀಯ ಬದುಕನ್ನ ಅಲ್ಲಿಗೆ ಕೇವಲ 10 ತಿಂಗಳಿಗೆ ಅಧಿಕಾರವನ್ನು ಅನುಭವಿಸಿದ ಬಂತು. ಆಮೇಲೆ ಹೇಳಿದ್ರು ಇವರು 2006ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ರೆಸಾರ್ಟ್ ರಾಜಕಾರಣ ಮಾಡಿ ಬಿಜೆಪಿ ಜೊತೆ ಹೋಗಿ ಧರ್ಮಸಿಂಗ್ ಸರ್ಕಾರವನ್ನು ಕಡೆಗೆ ಧರ್ಮಸಿಂಗ್ ಸರ್ಕಾರವರಿಗೆ ಬೆಂಬಲ ಕೊಟ್ಟಿದ್ದರು ನಾವೇ. ಅವತ್ತು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ಆದ್ರೆ ನಮ್ಮ ಪಕ್ಷವನ್ನು ಅಪೋಷಣ ತಗೊಳ್ಳಂತ ಹೊರಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜೊತೆಲೇ ಇರೋದು ಹಿಂದ್ಗಡೆಯಿಂದ ಚೂರಿ ಹಾಕೋದು ಇವರು, ಸಣ್ಣ ಪಾರ್ಟಿ ಅಂತ ಹೇಳಿ ನಮ್ಮನ್ನ ಸೆಳೆಯೋದು ಅಥವಾ ನಮ್ಮರಿಗೆ ಆಸೆ ಆಮಿಷ ಒಡ್ಡುವಂಥದ್ದು ನೋಡಿದ್ರೆ ಕಳೆದ ಪಕ್ಷನಿಷ್ಠೆ ಇಲ್ಲ ಬಿಡಿ. ಅಲ್ಲ ಪಕ್ಷನಿಷ್ಠೆ ಇದೆ, ಇವರು ಒತ್ತಡದಾಗ ಇರಕ್ಕಾಗತ್ತೆ ಮೇಡಮ್. ಓ ಹಂಗೆ ಹಂಗಂತ ಬಿಟ್ಕೊಡ್ತಾರಾ? ಅಮ್ಮ ಬೇಡ ಅಪ್ಪ ಬೇಡ ಅಂತ. ಆಮೇಲೆ ನಮ್ದು ಕೇಳಿ ಸಾಮಾನ್ಯ ಪಕ್ಷ, ನಾವು ಬಂಡವಾಳಶಾಹಿಗಳಲ್ಲ, ಕಾರ್ಪೊರೇಟರ್ಗಳ ಬಂಡವಾಳ ಹಾಕುವಂತ ಪಕ್ಷ. ಮತ್ತೆ ದುಡ್ಡು ಕಂಡ ತಕ್ಷಣ ಹೋಗ್ಬಾರ್ದು ಸರ್. ಅಲ್ಲ ಮೇಡಮ್, ರೈತರು ಕೊಡುವಂಥದ್ದು, ರೈತರಿಗೋಸ್ಕರ ಇರುವಂತ ಪಕ್ಷಗಳು, ಅದಕ್ಕೋಸ್ಕರ ನಾವು 25 ವರ್ಷದಿಂದ ನಾವಿನ್ನೂ ಹೋರಾಟ ಮಾಡ್ತಲೇ ಇದ್ದೀವಿ. ಆದ್ರೆ ಜನ ನಮಗೊಂದು ನಂಬಿಕೆ ಇದೆ, ಪೂರ್ಣ ಅವಕಾಶ ಕೊಡ್ತಾರೆ ಅಂತ ಹೇಳಿ. ಅದಾಯ್ತು. 2018ರಲ್ಲಿ ಏನಾಯ್ತು, ಪೂರ್ಣ ಅವಕಾಶ ಪೂರ್ಣವಾಗಿ ನೀವು ಹೋದ್ರೆ ನೀವು ಅವ್ರ ಜೊತೆ ಇದ್ದೀರಿ. ಅಲ್ಲ, ಅವ್ರು ನಾವು ಅಧಿಕಾರ ಅನುಭವಿಸ್ತೀವಿ, ಜೊತೆ ಇರ್ತೀವಿ. ಆಮೇಲೆ 2018ರಲ್ಲಿ ಏನಾಯ್ತು ಮೇಡಮ್, ಇವ್ರು ಹೇಳ್ತಾರಲ್ಲ ನೀವು ಸರಿಯಾಗಿ ನಡ್ಕೊಂಡಿದ್ರೆ ಮೇಡಮ್, ಆ ಸಂದರ್ಭದಲ್ಲಿ ನಾವೇ ಯಾಕೆ ಬಿಜೆಪಿ ಜೊತೆ ಹೋಗ್ತಿದ್ವಿ? ನಾವು ನೇರ ಪ್ರಶ್ನೆ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಅವರು ಕೇಳ್ತೀವಿ. ಇವರು ಇನ್ನೊಂದು ಮಾಡೋದು ಮುಂದೊಂದು ಮಾಡೋದು. ಇಲ್ಲಿ ಕುಮಾರಣ್ಣ ಸರ್ಕಾರಕ್ಕೆ ನೀವು ಇಲ್ಲ, ನೀವು ಸೆಕ್ಯುಲರ್ ಹೊಟ್ಟು ಹೋಗ್ಬಿಡ್ತದೆ, ಇಲ್ಲಿ ಮತ್ತೆ ಹೋಗಕ್ಕೆ ಹೋಗ್ಬೇಡಿ ವಾಪಸ್ ನೀವು ಅಂತ ಹೇಳಿ ಬಿಜೆಪಿ ಮತ್ತೆ ನೀವು ಹೋಗ್ಬೇಡಿ, ನಮ್ಮ ಜೊತೆ ಇರಿಂದ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದಾರೆ ಇವರು ನಾವು ಬಿಕಾಸ್ ಆಫ್ ಸೆಕ್ಯುಲರ್. ಅದಕ್ಕೆ ಕೈ ಜೋಡಿಸ್ತು ನಡೆಸ್ಕೊಂಡ್ರೆ ಇವರು. ಕೊನೆಗೆ ಅದಕ್ಕೊಂದು ನಾಟಕ ಆಡಿದ್ರು. ಬಾಂಬೆ ಪಕ್ಷಿಗಳು ಆರೋದು ಎಲ್ಲ ಅಕ್ಕಿಗಳು ಗೂಡೆ ಬಿಟ್ಟು ಹೊರಟೋದು. ಈ ಸಂದರ್ಭದಲ್ಲಿ ನೀವ್ ಹೇಳಿದ್ರಲ್ಲ, ಬಹುಶಃ ನಾವು ಎಲ್ಲ ಒಂದ್ ಕಡೆ ಇವ್ರ ತರ ಜಾತಿ ಸಮೀಕರಣಗಳನ್ನ ಸ್ಟ್ರಾಟಜಿಗಳನ್ನ ಜಾತಿ ಎತ್ಕಟ್ಟದನ್ನ ನೇರವಾಗಿ ಹೇಳ್ತೀವಿ. ಒಂದ್ ನಿಮಿಷ, ಪೂರ್ಣ ಆಯ್ತಾ? ಕಾಂಗ್ರೆಸ್ನ ಜೀವಳನೇ ಅದು ಮೇಡಮ್, ಜಾತಿಗಳ ನಡುವೆ ಮಾತಾಡುವಂಥದ್ದು. ಅದಕ್ಕೆ ಕ್ಯಾಸ್ಟ್ ಸಿಸ್ಟಮ್ ಮೇಡಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಹೇಳಿರಲ್ಲ, ಈಗ ಶೆಟ್ರಿಗೂ ಇಲ್ಲ ಭಟ್ರಿಗೂ ಇಲ್ಲ. ಈಗ ಏನ್ ಮಾಡ್ತಾರೆ, ಉಪ್ಪಿಟ್ಟು ಯಾರಿಗೆ ಕೊಟ್ರು, ಈಗ ಬಲಾಟೇರಿ ಕೊಟ್ರು ಮೇಡಮ್, ಅದನ್ನ ಮೆಸ್ಸ ಕೊಟ್ಟಿದ್ದಾರೆ. 2 ತಿಂಗಳಿಂದ ಕೊಡ್ಬೇಕಿತ್ತ ಮೇಡಮ್ ಇದು. ಇವತ್ತು ಮಲ್ಲಿಕಾರ್ಜುನ ಆಮೇಲೆ ನೀವು ಹೇಳಿರಲ್ಲ, ಆರ್ಟಿಕಲ್ 178, 182 ಕ್ಲಿಯರ್ ವೈಲೇಟ್ ಮಾಡಿದ್ದಾರೆ. ಹೌದಾ? 178, 182 ಯಾರಾದ್ರೂ ಮೇಡಮ್ ಲೆಟರ್ ಅಲ್ಲಿ ಇರೋಣ, ಲೆಟರ್ ಕಳಿಸ್ತಾರೆ ಮೇಡಮ್. ನೀವು ಸಭಾಪತಿಗಳು ಯಾರ ಮೇಲೆ ಫ್ಲೋರ್ ಹೋಗ್ತಾ ಅವ್ರು ಸೆಲೆಕ್ಟ್ ಮಾಡಬೇಕು. ಇವ್ರ ಸಂವಿಧಾನ ಹಿಡ್ಕೊಂಡು ಬೋಧನೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಸನ್ಮಾನ್ಯ DK ಶಿವಕುಮಾರ್ ಅಜಯ್ ಹೆಸರು ಹೇಳ್ತಾರೆ, ಒಂದ್ ಕೈಲಿ ಸಂವಿಧಾನ ಹಿಡ್ಕೊಂಡು ಮಾಡ್ತಾರಲ್ಲ, ಇದು ಅಪಚಾರ ಅಲ್ವಾ? ಓಕೆ, ನೈಸ್ ಪಾಯಿಂಟ್. ಇನ್ನು ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಬಟ್ ಈ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಸಂಪುಟ ವಿಸ್ತರಣೆ ಆದಮೇಲೆ ಒಂದು ಯಾರು ಅಸಮಾಧಾನಿತಾರೆ ಅವರು,
ಅಸಮಾಧಾನಿತರಲ್ಲಿ ಹಿರಿಯರು ಯಾರಿದ್ದಾರೆ ಅವರು, ಈ ಅಸಮಾಧಾನಿತರ ಹಿಂಬಾಲಕರು, ಅಭಿಮಾನಿಗಳು, ಕಾರ್ಯಕರ್ತರು ಇವರೆಲ್ಲರೂ ಕೂಡ ಒಂದು ಸಮೀಕರಣ ಆಗಿ ರಾಜೀನಾಮೆ ಪರ್ವ ಆರಂಭ ಆಗೋ ಲಕ್ಷಣಗಳು ಗೋಚರ ಆಗ್ತಿದ್ದಾವೆ. ಅದು ಹೆಂಗೆ ಅಂದರೆ ಸಾಮೂಹಿಕ ರಾಜೀನಾಮೆ, ಅದರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಕಾಂಗ್ರೆಸ್ ಮತ್ತು BJP ಧೋರಣೆ ಮಹಿಳೆಯರ ಕಣ್ಣು ಅರಳಿಸಿ ನೋಡೋ ಹಂಗೆ ಮಾಡ್ತಾ ಇದೆ. ಕಾಂತಿ ಶೆಟ್ಟಿ ಅವರೇ, ಒಬ್ಬ ಮಹಿಳೆಯಾಗಿ ಇದಕ್ಕೆ ನೀವು ಉತ್ತರ ಕೊಡಬೇಕು. ಯಾಕೆ ಅಂದರೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಲ್ಲದೆ ಕಾಂಗ್ರೆಸ್ಸು ಮಹಿಳೆಯರಿಗೆ ಅನ್ಯಾಯ ಮಾಡಿದೆ. ನೀವು ಮಹಿಳಾ ಮೀಸಲಾತಿ ಅಂತ ಹೇಳಿ ಮಹಿಳಾ ಮೀಸಲಾತಿ ಒಳಗೆ ಕ್ಷೇತ್ರ ವಿಂಗಡಣೆ ತಂದಿಟ್ಟು ಅದನ್ನು ಹಳ್ಳ ಹಚ್ಚಿದ್ರಲ್ಲ, ನಿಮ್ಮನ್ನು ಅವ್ರನ್ನ ಯಾಕೆ ನಂಬೇಕು ಮಹಿಳೆಯರು? ಒಂದು ಮಾತಿಲ್ಲಿ ಹೇಳ್ತೀನಿ. ನಿನ್ನೆ ವಿಚಾರ ಮಾತಾಡೋಣ. ಶಾಂತೇಗೌಡ ಅವರ ನೀವೇ ಅಂತ ತಿಳ್ಕೊಳ್ಳಿ. ನೀವು MLC ಆಗಿರ್ತೀರ, ನಿಮ್ಗೊಂದು ಕಾಲ್ ಬಂದಿರುತ್ತೆ, ರೆಡಿಯಾಗಿ ಮೇಡಮ್ ನಾಳೆ ನೀವು ಸೈನು ಆಗಿರುತ್ತೆ ರಾಜ್ಯದ AICC ಕಾರ್ಯದರ್ಶಿಗಳ ಲೆಟರ್ ಅಲ್ಲಿ ಸೈನ್ ಆದ್ಮೇಲೆ 1 hour ಬಿಫೋರ್ ನೀವೆಲ್ಲ ರೆಡಿ ಆಗ್ತೀರಾ, ನಿಮ್ಗೆಲ್ಲರೂ ಸ್ವೀಟ್ ತಿನ್ನಿಸ್ತಾರೆ, ನಿಮ್ಮನ್ನೆಲ್ಲ ನಾವು ಹಾರೈಸ್ತಾ ಇರ್ತೀವಿ, ಥ್ಯಾಂಕ್ ಯು ಒಳ್ಳೇದಾಗ್ಲಿ ಅಂತ ಹೇಳಿರ್ತೀವಿ. 1 hour ಬಿಫೋರ್ ಇಲ್ಲ ನೀವು ಬರಬೇಡಿ. ನಿಮ್ಗೆ ಹೇಗಾಗುತ್ತೆ? ಅಲ್ಲ, ನಿಮ್ಗೆ ಹೇಗಾಗುತ್ತೆ? ನಿಮ್ಗೆ ಹೇಗನ್ಸುತ್ತೆ? ಒಂದು ಮಹಿಳೆಗೆ ಗೊತ್ತಿಲ್ಲ ಒಂದು ಕಡೆ ಹೆಸರು ಹಾಕ್ಬಿಟ್ಟು ಅವ್ರನ್ನ ಬರಬೇಡಿ ಅಂತ ಹೇಳಿದ್ರೆ ಇದಕ್ಕಿಂತ ಅವಮಾನ ಇದೆಯೇನ್ರಿ? ಇದು ಈ ತರ ಒಂದು ಮಹಿಳಾ ಸಬಲೀಕರಣ. ಇದಕ್ಕಿಂತ ಮೊದಲು ಕಾಂಗ್ರೆಸ್ ಹೋಗ್ತಾರೆ, ನಾನು ಕೇಳಿದ್ದೆ ಪ್ರಜಾಸತ್ತಾತ್ಮಕ ಹುದ್ದೆಯನ್ನು ಡೆಪ್ಯೂಟಿ ಸ್ಪೀಕರ್, ಇದನ್ನ ದಯವಿಟ್ಟು ನೀವು ನಿಮ್ಮ ಲೆಟರ್ ಅಲ್ಲಿ ಆಳುಗಳ ತರ ನೀವು ಅದನ್ನು ಸೈನ್ ಹಾಕಿಸಿ ಕಳಿಸ್ಬೇಡಿ, ನೀವು ಅಪಾಯಿಂಟ್ ಮಾಡಿದಂತ ಹೇಳಿದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಯಾಕೆ ಉತ್ತರ ಇಲ್ಲ ಅಂದ್ರೆ, ಒಂದು ಸ್ಪೀಕರ್ ಅಂತ ಹೇಳಿದ್ರೆ ಹೈಕೋರ್ಟ್ ಜಡ್ಜ್ ತರ ರೀ, ಅವರು ಅವರ ಏನು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಇದ್ರ ಸ್ಪೀಕರ್ ಆಗಿ ಬರೋದು. ಅಂತಹ ಹುದ್ದೆಯನ್ನ, ಪ್ರಜಾಸತ್ತಾತ್ಮಕ ಹುದ್ದೆಯನ್ನ, ಪವಿತ್ರವಾದ ಹುದ್ದೆಯನ್ನ ಇವರ ಲೆಟರ್ ಅಲ್ಲಿ ಆಳುಗಳ ತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನಾಚಿಕೆ ಆಗಲ್ವೇನ್ರಿ? ಉತ್ತರ ಕೊಟ್ಟರೆ ಉಳಿದವರು ಇದಾರಲ್ಲ ಅವರು. ಈ ಒಂದು ಹೇಳ್ತೀನಿ ಕೇಳಿ, ಹೈಕೋರ್ಟಿನ ನ್ಯಾಯಾಧೀಶರ ಲೆವೆಲ್ಗೆ ಇರುವಂತದ್ದು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ಒಂದು ಹುದ್ದೆಗೆ ಇವರ ಲೆಟರ್ ಅಲ್ಲಿ ಕೊಟ್ಟು ಕಳಿಸ್ತಾರ. ಅದು AICC ಪ್ರಧಾನ ಕಾರ್ಯದರ್ಶಿಗಳು ಬಂದು ಕಳಿಸ್ತಾರ ಅಂತ ಹೇಳಿದ್ರೆ ಅದಕ್ಕೆ ಇವರ ಹತ್ರ ಉತ್ತರ ಇಲ್ಲ. ನಾನು ಅದನ್ನ ಕೇಳಿದೆ, ಆ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಬಿಟ್ಬಿಟ್ಟು ಬೇರೆಲ್ಲ ಉತ್ತರವನ್ನು ಹೇಳಿದ್ರು. ಇವತ್ತು ನಾವು ಸಚಿವ ಸಂಪುಟ ಇದ್ರ ಬಗ್ಗೆನೇ ಮಾತಾಡೋಣ. 8 ಜಿಲ್ಲೆಗಳಿಗೆ 0, AICC ಅಧ್ಯಕ್ಷರ ಜಿಲ್ಲೆಗೆ 3 ಸಚಿವರು. ಏನ್ರಿ ಮಾಡಿದ್ದಾರೆ? ಪಕ್ಕದ ಯಾದಗಿರಿ ನೆನಪಿ ಬಂದಿಲ್ಲ, ಪಕ್ಕದ ವಿಜಯನಗರ ನೆನಪಿ ಬಂದಿಲ್ಲ, ಪಕ್ಕದ ರಾಯಚೂರು ನೆನಪಿ ಬಂದಿಲ್ಲ. ಒಂದೇ ಜಿಲ್ಲೆಗೆ 3 ಕೊಡ್ತೀರಾ, ಪಕ್ಕದ ಯಾವ್ದು ನೆನಪಿ ಬಂದಿಲ್ಲ ಅಂದ್ರೆ ಯಾವ ತರ ಇದು ಸಮಸಮಾನ ಸಮಾಜದ ನಿರ್ಮಾಣ. ನಮಗೆ ಮತ್ತೊಮ್ಮೆ ಹೇಳ್ತೀನಿ, ಇದು ಅವ್ರಿಗೆ ಬಿಟ್ಟಿರೋದು. ಮತ್ತೊಮ್ಮೆ ಬೇಸರದಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಇದೇ ಚಾನಲ್ ಅಲ್ಲಿ ಹೇಳಿದ್ದೀನಿ, ದಿವ್ಯಾ, CM ಸಿದ್ದರಾಮಯ್ಯ ಇರ್ಲಿ, CM DK ಶಿವಕುಮಾರ್, ನಮ್ಮ ರಾಜ್ಯದ ಪರಿಸ್ಥಿತಿ ಚೇಂಜ್ ಆಗುತ್ತಾ ಅಥವಾ ಕಾಂಗ್ರೆಸ್ ನ ಮನಸ್ಥಿತಿ ಚೇಂಜ್ ಆಗುತ್ತಾ ಅಂತ ಇದನ್ನ ಅನೇಕ ಬಾರಿ ಕೇಳಿದ್ರೆ ಇವತ್ತು ಮತ್ತೊಮ್ಮೆ ಕೇಳ್ತೀನಿ. ವ್ಯತ್ಯಾಸ ಗೊತ್ತಾಗಿಲ್ಲ. ರಾಜ್ಯದಲ್ಲಿ ಮಾಡಿದ್ರಿ ಅಂತ ಸಾಧನೆ ನೋಡಿ, ನಿಮ್ಮನ್ನ ಮನೆ ಕಳಿಸಿದ್ರಲ್ಲ ಮೇಡಮ್, 60 ಡಿಜಿಟ್ ತಗೊಬಂದು ನೋಡಿ, ತಪ್ಪುಗಳು ಆಗಿದ್ರು ಕೂಡ ನಾವು ತಪ್ಪನ್ನು ಸರಿ ಮಾಡಿರೋದಕ್ಕೆ ರಾಜ್ಯದಲ್ಲಿ, ದೇಶದಲ್ಲಿ ಇವತ್ತು 3 ಮತ್ತೊಂದು ಉಳಿದಿರೋದು ಕಾಂಗ್ರೆಸ್ ಮುಕ್ತ. ರಾಜ್ಯದಲ್ಲೂ ಆಗುತ್ತೆ. ಇವತ್ತು ನೀವು ಇಷ್ಟು ಇದಾಗಿ ರೋಷವಾಗಿ ಮಾತಾಡ್ತಿದ್ದೀರಲ್ಲ, 111 ತಾಲೂಕುಗಳಲ್ಲಿ ಬರ ಇದೆ, ಘೋಷಣೆ ಮಾಡಿದ್ರ? ಬರ ಪರಿಹಾರ ಅಂತ ಘೋಷಣೆ ಮಾಡಿದ್ರ? ಎರಡು ತಿಂಗಳಿಂದ ಬರೀ ಕೇಂದ್ರಕ್ಕೆ ಹೋಗಿ ಓಡಾಡ್ಕೊಂಡು ಬಂದ್ಬಿಟ್ಟು ನಿಮ್ಮ ಒಂದು, ಮತ್ತೊಮ್ಮೆ ಹೇಳ್ತೀನಿ, ಆಡಳಿತ ಹಸ್ತಾಂತರ ಇದೆ. ಈಗ ನೀವು ಇನ್ನಾಗ ಬಂದಿದ್ದಲ್ಲ, 3 ವರ್ಷದ ಟೇಕ್ ಆಫ್ ಆಗದ ಸರ್ಕಾರ ಈಗಲಾದ್ರೂ ರೈತರ ಬಗ್ಗೆ ಗಮನ ಹರಿಸಿ, ಬರ ಪರಿಹಾರದ ಬಗ್ಗೆ ಘೋಷಣೆ ಮಾಡಿ, ಬರ ತಾಲೂಕು ಅಂತ ಹೇಳಿ. ಬರೀ ಇದನ್ನೇ ನೋಡಿ, ನಿಮ್ಮ ಇನ್ನು ಮತ್ತೆ ಖಾತೆಗಳು ಯಾವ ಖಾತೆಯಿಂದ ಮತ್ತೆ ಗಲಾಟೆ, ಇದನ್ನೇ ಮಾಡ್ಕೊಂಡು ಮುಂದುವರಿದ ಭಾಗ ಇದು. 3 ವರ್ಷ ಆಗಿದೆ, ಇದನ್ನು ಮುಂದುವರಿದ ಭಾಗ, ಇದನ್ನೇ ಮಾಡ್ಕೊಂಡು ಕೂತಿರುವುದಲ್ಲ. ನಾನು ಇವತ್ತು ಹೇಳೋದು ಕೊನೆಯದಾಗಿ, 183 ಕೋಟಿ ಸದನದಲ್ಲಿ ಮಾಜಿ CM ಅವರು ಒಪ್ಕೊಂಡಿರುವಂತ 1000 ಪುಟದ ಚಾರ್ಜ್ ಶೀಟ್ ಹಾಕಿರುವಂತ ಈ ಯಾರನ್ನ ಅವ್ರನ್ನ ಮತ್ತೆ ಸಚಿವರು ಮಾಡಿದ್ದೀರಾ? ಅದರ ಜೊತೆಗೆ ನಾವು ಪರ್ಸನಲ್ ತಗೊಳ್ಳಲ್ಲ, ಅದರ ಜೊತೆಗೆ ಶಿಕ್ಷಕರ ಬಗ್ಗೆ ಇದು ಮಾಡಿದ್ರಿ, ಅದ ಪೇಪರ್ ಲೀಕ್ ಆಗಿತ್ತು, ಅದನ್ನು ತಡೆ ಹಿಡಿಯಕ್ಕಾಗಿಲ್ಲ, ಅವ್ರನ್ನು ಮತ್ತೆ ಶಾಸಕರನ್ನ ಮಾಡಿದಿರ. ಅದರ ಜೊತೆಗೆ ಅನೇಕ ಇದೆ, ಇದು ಅವರ ಪಕ್ಷಕ್ಕೆ ಬಿಟ್ಟಿರೋದು. ಆದ್ರೆ ಒಂದಂತೂ ಸ್ಪಷ್ಟ, ಇದು ಈ ಸರ್ಕಾರ ಏನ್ ನೀವು ಜಾತಿ ಸಮೀಕರಣ ಅಂತ ಮಾಡ್ತಿದ್ದೀರಲ್ಲ, ಈ ಟಾರ್ಗೆಟ್ 28 ಅಂತ ಇದೆಯಲ್ಲ, ಟಾರ್ಗೆಟ್ 28 ಕೆಳಮುಖಕ್ಕೆ ಹೋಗುತ್ತೆ ವಿನ ಇದರಲ್ಲಿ ಯಾವುದೇ ಅಭಿವೃದ್ಧಿ ನಮ್ಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಪಕ್ಷದ ಕೆಸರಾಟ ಬಿಟ್ಟು ನಿಮ್ಮ ಸರಣಿ ಏನು ರಾಜೀನಾಮೆ ಪರ್ವಗಳು ಅದು ಏನಾದ್ರೂ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಅವ್ರು ಹೇಳಿ, ತೊಗಲಕ್ ಸರ್ಕಾರ ಮೊದಲಿನ ನಾವು ನೋಡಿದ್ವಿ, ಅಪಾರ್ಟ್ಮೆಂಟ್ ಇದ್ರಲ್ಲಿ ನೋಡಿದ್ವಿ, ನೆಟ್ ಬೋರ್ಡ್, ಅದೇ ರೀತಿಯಲ್ಲಿ ಯಾರಾದ್ರೂ ರಾಜೀನಾಮೆ ಕೊಡ್ಲಿ ಅಂತ ಮಾತಾಡಿದಾರೆ, ಅದು ಅವ್ರಿಗೆ ಬಿಟ್ಟಿರೋದು. ನಾನು ಹೇಳುದು, ರೈತರ ಪರವಾಗಿ ನಿಂತ್ಕೊಳ್ಳಿ, ಏನ್ ತೊಂದರೆ ಇದೆ ಅದನ್ನ ಸರಿ ಮಾಡಿಸ್ಕೊಳ್ಳಿ. ಈಗ ತಾನೇ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ಆಯ್ತು ಮೇಡಮ್, ಆಯ್ತಾಯ್ತು, ಗೊತ್ತಾಯ್ತು ನನಗೆ. ಶಶಿಧರ್ ಅವರೇ, ಒಂಚೂರು ನಾವು ಡೀಟೇಲ್ ಆಗಿ ಮಾತಾಡೋಣ. ಈಗ ನೋಡಿ, ಹಿರಿಯ ಸಚಿವರಾಗಿದ್ದವರು, ಕಳ ಸಂಪುಟದಲ್ಲಿದ್ದವರು ಈ ಸತಿ ಇಲ್ಲ.
ಅವರು ಕಾಂಪ್ರಮೈಸ್ ಆಗಿ ಹೌದಪ್ಪ ನಾವು ಹಿರಿಯರಿದ್ದೀವಿ, ನಾವು ಬಹಳಷ್ಟು ಅಧಿಕಾರ ಅನುಭವಿಸಿದ್ದೀವಿ, ಬಹಳಷ್ಟು ಸಲ ಸಚಿವರಾಗಿದ್ದೀವಿ ಅಂತ ಸುಮ್ಮನೆ ಕೂರ್ತಾರ, ಅಥವಾ ಇನ್ನೊಂದು ಯಾವ್ದಾದ್ರು ಹೊಸ ಹೈಡ್ರಾಮಾ ಸ್ಟಾರ್ಟ್ ಆಗ್ಬೋದಾ? ಮತ್ತು ನಾವು ಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡವರ ಕಾರ್ಯಕರ್ತರು, ಅಭಿಮಾನಿಗಳು ಪ್ರತಿಭಟನೆ, ಧರಣಿ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆ, ಪೊಲೀಸ್ನವ್ರು ಅವ್ರನ್ನ ವಶಕ್ಕೆ ತಗೊಂತಾ ಇದ್ದಾರೆ. ಇಂಥ ಸಿಚುವೇಶನ್ ಇದೆ. ಈ 2 ಡೀಟೇಲ್ಸ್. ಇನ್ನೊಂದು ಹೇಳ್ಬಿಡ್ತೀನಿ ಹಾಗೇನೆ, ನೀವು ಡೀಟೇಲಾಗಿ ಮಾತಾಡಿ. ನಟ್ಟು ಬೋಲ್ಟು ಅನ್ನೋ ಪದಪ್ರಯೋಗ ಮಾಡಿದ್ರಲ್ಲ, ಅದಕ್ಕೆ 2 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟರೆ ಆಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಆ ಶಾಸಕರನ್ನ ನಡೆಸ್ಕೊಂಡು ಹೋಗೋ ರೀತಿ ಬಗ್ಗೆ ನಂಗೆ ಸ್ವಲ್ಪ ಅಸಮಾಧಾನ ಇದೆ. ಈ 3 ವಿಚಾರ. ಸರ್ಕಾರ ಡೋಲಾಯಮಾನವಾಗಿದ್ದಲ್ಲಿ ಈ ಮಾತುಗಳು ಬರ್ತಾ ಇರಲಿಲ್ಲ. ನಾವು ಮನೆ ಹೋಗ್ತೀವಿ, ಹೊಲಿಸ್ತೀವಿ, ಇನ್ನೊಂದು ಮತ್ತೊಂದು ಎಲ್ಲ ಇರ್ತದೆ. ಇಲ್ಲ ಕರೆಸ್ಕೊಂಡು, ಇಲ್ಲ ಅಶೋಕ ಹೋಟೆಲ್, ಶಾಂಗ್ರಿಲಾ ಹೋಟೆಲ್ ಎಲ್ಲ ಕರೆಸ್ಕೊಂಡು ಅವ್ರಿಗೆ ಏನು ಬೇಕು ಸೆಟ್ಲ್ಮೆಂಟ್ ಮಾಡಿ ಏನೇನು ಬೇಕು ಕೊಡಬೇಕು ಅಲ್ಲೆಲ್ಲ ಕೊಟ್ಟು, ಇಲ್ಲಾಂದ್ರೆ ನೀವೇನಾದರೂ ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಕೇಳಿ ಮಾಡೋರು, ಕಾಂಪ್ರಮೈಸ್ ಮಾಡೋರು. ಈಗ 139 ಇದೆ. ಆಮೇಲೆ ಬಿಜೆಪಿ JDS 12 ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರು ಯಾವಾಗಲೂ ಪದೇ ಹೇಳ್ತಾ ಇದ್ರು JDS 12 ಜನ ನಾವು ಇದ್ದಾರೆ. ನಮ್ಗೆ ಹೇಳಿದ ಅವ್ರು ಹೇಳಿ, ಇವ್ರು ಹೇಳಿರೋ ಶಿವಕುಮಾರ್ ಅವ್ರು ಹೇಳಿರೋದು, ಅದನ್ನ ನಾನು ಹೇಳ್ತಾ ಇರೋದು. ಮುಖ್ಯಮಂತ್ರಿ ಬಿಜೆಪಿ ಜೊತೆ ಚೆನ್ನಾಗಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇರೋದು ಸರ್. ನಾವು ಉಲ್ಲೇಖ ಶಾಸಕರು ಯಾರು ಮನೆ ಬಗ್ಗೆ ಆಯ್ತು, ನೀವು ಅದನ್ನ ವಾದ ಮಾಡ್ಕೊಳ್ಳಿ. ನಾವು ಈಗ 12 ಜನ ಇದ್ದಾರೆ, ಈಗ 4 ಜನ ಬಿಜೆಪಿ ಈಗ 4 ಜನ ಬಿಜೆಪಿಯವರು ಮಾಡಿದಾರಲ್ವಾ, ಯಾರು ಹೋಗ್ತಾರೋ? 7 ಜನ ಅಂತ ಹೋಗೋದು ಗ್ಯಾರಂಟಿ. ಇವರೆಲ್ಲ DK ಶಿವಕುಮಾರ್ ಕೊಟ್ಟು ರಾಜೀನಾಮೆ ಕೊಟ್ಟು ಅಲ್ಲ ಅವರ ಈ ಮಾತುಗಳಿದೆಯಲ್ಲ, ಅಹಂನ ಮಾತುಗಳನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಇದನ್ನ ಹೇಳ್ತಾ ಇರೋದು. ಪ್ರತಿಯೊಬ್ಬರಿಗೂ ಸಹ ಅವರು ಗೌರವ ಕೊಡಬೇಕಾಗಿತ್ತು. ಆದ್ರೂ ಅವ್ರು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಹಳೆ ದಾಟಿಯನ್ನ ಬಿಟ್ಬಿಡ್ಬೇಕು, ಹೊಸ ದಾಟಿಯನ್ನು ಶುರು ಮಾಡಬೇಕು. ಈಗ ಅವರು ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು 140 ಅಲ್ಲ 224 ಕಾಂಗ್ರೆಸ್ನವ್ರು ಇದ್ರು ಸಹ ಈ ಮಾತುಗಳು ಬರಬಾರ್ದು. 100% ನಿಜ, ಹೌದು ಅಲ್ವಾ? ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ತನ್ನದೇ ಆದಂತಹ ವೈಶಿಷ್ಟ್ಯ ಇರುತ್ತೆ. ಇವತ್ತು ಗ್ರಾಮ ಪಂಚಾಯತಿಗೆ ಚುನಾವಣೆ ಗೆಲ್ಲೋದಕ್ಕೆ ತುಂಬಾ ಕಠಿಣವಾದಂತಹ ಪರಿಸ್ಥಿತಿ ಇವತ್ತು. ಅಂತ ಸ್ಥಿತಿಲಿ MLA ಆಗಿ ಬರೋದು ಅಂದ್ರೆ ಅಷ್ಟು ಕಷ್ಟಪಟ್ಟು ಅವ್ರು ಬಂದಿರ್ತಾರೆ. ಅವ್ರಿಗೆ ಇವರು ಈ ರೀತಿಯಾದಂತಹ ಮಾತುಗಳು ಅವ್ರಿಗೆ ಶೋಭೆ ತರೋದಿಲ್ಲ. ಮುಂದಿನ ದಿನಗಳ ತಿಳ್ಕೊಳ್ತಾರೆ. ಆದ್ರೆ ಹಿರಿಯ ಸಚಿವರಿಗೆ ಕೈ ಬಿಟ್ಟಿರ್ತಕ್ಕಂಥದ್ದು, ಅವರ ಇವತ್ತು ಕೆಲಸ ಮುಗೀತು, ನೀವು ಕಾಂಗ್ರೆಸ್ನ ಕೆಲಸ ಮುಗೀತು, ನೀವೇನಾದ್ರೂ ನಿಮ್ಮ ಮಕ್ಕಳು ಕೊಡಂಗಿದ್ರೆ ಕೊಡಿ, ಇಲ್ಲ ಅಂದ್ರೆ ನೀವು ಇಳಿದು ಹೋಗಿ. ಯಾಕಂದ್ರೆ ಮಕ್ಕಳು ಕೊಟ್ರೆ ಇನ್ನೊಂದು 2-3 ಸರಿ ಅವ್ರಿಗೆ ಮಿನಿಸ್ಟರ್ ಕೊಡಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಹಿರಿಯ ಸಚಿವರನ್ನ ಕೈ ಬಿಟ್ಟಿದ್ದಾರೆ. ಅವ್ರ ಮಾರ್ಕ್ಸ್ ಕಾರ್ಡ್ ನೋಡಿ ಏನು ಕೈ ಬಿಟ್ಟಿಲ್ಲ, ಸಾಕಷ್ಟು ಜನಕ್ಕೆ ಮಾರ್ಕ್ಸ್ ಕಾರ್ಡ್ ನೋಡಿ ಬಿಜೆಪಿ ಸರ್ಕಾರ ಬಂದಾಗ ಅವ್ರದ್ದೇ ಹೇಳ್ತೀವಿ. ಬಿಜೆಪಿ ಸರ್ಕಾರದ 10ರಿಂದ 12 ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಕೊಟ್ಟಿರಲಿಲ್ಲ, ಪ್ರಾತಿನಿಧ್ಯನೇ ಇರಲಿಲ್ಲ. ಯಾಕಂದ್ರೆ ಈಗ ಒಂದು ದೊಡ್ಡ ತಪ್ಪು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಈಗಿನ ಸರ್ಕಾರ ಬೆಂಗಳೂರಿಗೆ 5 ಸಚಿವರನ್ನು ಕೊಟ್ಟಿದ್ದೀರಾ, 5ರಿಂದ 6 ಸಚಿವರು ಕೊಟ್ಟಿದ್ದೀರಾ. ಆದ್ರೆ ಇರ್ತಕ್ಕಂಥ 12 ಶಾಸಕರು ನೀವು ಅದನ್ನ ಬೇರೆ ಕಡೆ ಬೇಕು ವರ್ಗಾಯಿಸಬಹುದಾಗಿತ್ತು. ಅದು ಒಂದು ದೊಡ್ಡ ತಪ್ಪಾಗಿದೆ. ಉಳಿದಂತೆ ಒಳ್ಳೆ ಕಾಂಬಿನೇಷನ್ 28 ಕಾಂಬಿನೇಷನ್ ಅಂತೂ ಮಾಡಿದೀರಾ. ನಾವು ಇದಕ್ಕಿಂತ ಒಳ್ಳೆ ಕಾಂಬಿನೇಷನ್ ಮಾಡ್ತೀವಿ. ಆಮ್ ಆದ್ಮಿ ಪಾರ್ಟಿ ಅವರು 28ಗೆ ನಮ್ಮ ಸರ್ಕಾರ ಬರುತ್ತೆ, ಆ ಒಂದು ಇದು ನಮ್ಗಿದೆ. ಗ್ರಾಮ ಪಂಚಾಯತಿ ಕ್ಯಾಂಡಿಡೇಟ್ ಅರೆ ಕ್ಯಾಂಡಿಡೇಟ್ ನಾವು ಹಾಕ್ತಿವಿ, ಗೆಲ್ತೀವಿ, ಅದು ಬೇರೆ. ನಮ್ಮ ಆತ್ಮವಿಶ್ವಾಸ ಇದೆ. 28ಕ್ಕೆ ನಾವು ರಾಷ್ಟ್ರೀಯ ಪಕ್ಷ ಇದ್ದೀವಿ. ನೀವು ಇನ್ನು ಸ್ಟೇಟ್ ಲೆವೆಲ್ ಪಕ್ಷ ಸಹ JDS, ನಾವು ರಾಷ್ಟ್ರೀಯ ಪಕ್ಷ ಇದ್ದೀವಿ. ಆಗ್ಲೇ 2 ರಾಜ್ಯಗಳಲ್ಲಿ ಹೋರಾಟ ಮಾಡಿದ್ರೆ ಗುಜರಾತ್ ನಾವು ಬರ್ತೀವಿ, ಗೋವಾ ಬರ್ತೀವಿ. ನೀವು 27 ನೋಡಿ, ಗುಜರಾತ್ ಬರ್ತೀವಿ, ಗೋವಾ ಬರ್ತೀವಿ. ಗೋವಾದ ಪಕ್ಕ ಅರೆ ಕನಸು ಕಂಡೆ ಬಿಜೆಪಿ ಬಂದಿದ್ದು. ನೀವು ಹಾಗೆ ಬಂದಿದ್ರಾ? ನೀವು ಹಾಗೆ ಬಂದಿದ್ರಾ? 2 ಶಾಸಕರಿದ್ದವರು, ನಾವು 2 ರಾಜ್ಯದಲ್ಲಿ ಇದ್ದೀವಿ ನೋಡಿ. ಈ ರೀತಿಯಾದಂತಹ ನೋಡಿ ಇಂತಹ ನಾವು ಇವತ್ತಿನ ವಿಚಾರನೇ ಹೇಳ್ತಾ ಇರೋದು. 28ಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ. ಇದಕ್ಕಿಂತ ಒಳ್ಳೆ ಕಾಂಬಿನೇಷನ್ ಕೊಡ್ತೀವಿ. ಇವತ್ತಿಂದ ನಗ್ಲಿ, ಅವರು ನಗೋರೆ ನಾಳೆ ದಿನ ಶಬಾಷ್ ಆಗ್ತಾರೆ. ಓಟ್ ಹಾಕ್ಬಿಟ್ಟು ಶಬಾಷ್ ಮಾಡ್ತಾರೆ. ಒಂದು ಓಟ್ ಹಾಕ್ತಾ ಒಂದು ಓಟ್ ಎಲ್ಲರೂ ಜನತಾದಳದಲ್ಲಿ ಇವ್ರು ನಕ್ಕಿದ್ರು, ಕಾಂಗ್ರೆಸ್ನವ್ರು ಇವ್ರು ನಕ್ಕಿದ್ರು. ನಾವೇನ್ ಇರ್ಲಿಲ್ವಾ ಬೆಂಗಳೂರಿನಲ್ಲಿ? ಬೆಂಗಳೂರಿನಲ್ಲಿ ಎಲ್ಲರೂ ಇವ್ರು ನಕ್ಕಿದ್ರು. ದೊಡ್ಡಬಳ್ಳಾಪುರ ಬಿಟ್ರೆ, ನಗರಸಭೆ ಬಿಟ್ರೆ ಯಾವ್ದು ಇರ್ಲಿಲ್ಲ ಅವ್ರ ಗತಿ. ಅಂತ ಸ್ಥಿತಿಲಿ ಎಲ್ಲರೂ ನಗೋರು. 96ರಲ್ಲಿ 98ರಲ್ಲಿ 99 ನಂತರ ಇವ್ರು ಚಿಗುರ್ಕೊಂಡಿದ್ದು. ಅದನ್ನೆಲ್ಲ ಗೊತ್ತಿರ್ತಕ್ಕಂಥ ಅವ್ರಿಗೆ ಹಿನ್ನೆಲೆ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ
ಆದ್ರೆ ಈ ನಿಟ್ಟಿನಲ್ಲಿ ನಾವು ವಿಜೃಂಭಣೆ ಮಾಡಿದೀವಿ, ಎಲ್ಲರೂ ವಿಜೃಂಭಣೆ ಮಾಡ್ತಾರೆ. ಬನ್ನಿ. ಒಂದೇ ಅರ್ಥ ಮಾಡ್ಕೋಬೇಕು ನೀವು 3 ಜನ ಏನಂತ ಹೇಳಿದ್ರೆ ಬಿಜೆಪಿನೂ ನೋಡಿದ್ದಾರೆ, JDS ನೋಡಿದ್ದಾರೆ, ಕಾಂಗ್ರೆಸ್ ನೋಡಿದ್ದಾರೆ, ಒಂದು ಆಯ್ಕೆ ಹುಡುಕ್ತಾ ಇದ್ದಾರೆ. ಅದೇ ಯಾಕಾಗ್ಬಾರ್ದು? KRS ಯಾಕಾಗ್ಬಾರ್ದು? ರಾಜಕೀಯ ಯಾಕಾಗ್ಬಾರ್ದು? ರಾಜಕಾರಣ ನಾವು ಮಾಡೋದಿಲ್ಲ. ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ, ಆರೋಗ್ಯಕ್ಕೆ ಒತ್ತು ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡ್ತೀವಿ, ರೈತರ ಸಮಸ್ಯೆಗಳನ್ನು ಒತ್ತು ಕೊಡ್ತೀವಿ. ಯಾಕೆ ನಮ್ಗೆ ಮತ ಕೊಡಬಾರ್ದು? ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಎಷ್ಟು ಯಾರು ಹೋರಾಟ ಮಾಡಿಲ್ಲ? ನಾನೇ ಹೋಗಿದ್ದೀನಿ, ನಮ್ಮ ತಂಡ ಹೋಗಿದೆ. ನನಗೆ ನೀವೆಲ್ಲ ಮಾಡಿದ ಟೀಕೆ ಟಿಪ್ಪಣಿಗಳಲ್ಲಿ ಒಂದು ಅಂಶ ಇದೆ ದರ್ಶನ್ ಅವರೇ. ಅಲ್ಲಲ್ಲ, DK ಶಿವಕುಮಾರ್ ಅವರ ಯೋಚನೆ ಧೋರಣೆ ಬಗ್ಗೆ ಒಂದಷ್ಟು ಟೀಕೆಗಳು ಬಂತು. ಈಗ ನೋಡಿ, ಜಲಸಂಪನ್ಮೂಲ ಇಲಾಖೆಯ ಡೆವಲಪ್ಮೆಂಟ್ ಅನ್ನ ಸ್ವತಃ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಎಷ್ಟು ಮಾತಾಡಿರೋ ಇದಾರೋ ಇಲ್ಲೋ, ಮುಖ್ಯಮಂತ್ರಿಗಳು ಬಂದು ಮಾತಾಡಿದ್ರು. ಹಾಗೇನೆ ಈಗ ಇಲಾಖಾವಾರು ನೀವು ಯಾರ್ಯಾರಿಗೆ ಯಾವ್ಯಾವ ಇಲಾಖೆ ಅಂತ ಕೊಟ್ಟ ಮೇಲೆ ಇಲಾಖಾವಾರು ಸಚಿವರು ಕೆಲಸ ಮಾಡ್ತಾರೆ, ಎಲ್ಲದಕ್ಕೂ DK ಶಿವಕುಮಾರ್ ಅವರೇ ಬಂದು ಮಾತಾಡ್ತಾರೆ. DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಇದ್ದಾರೆ. ಸೊ ಯಾವುದೇ ನೀರಾವರಿ ಯೋಜನೆಗಳಿಗೆ ಹಣಕಾಸು ಮತ್ತಿನ್ನೊಂದು ಅಥವಾ ಕೇಂದ್ರದಲ್ಲಿ ಮಾತನಾಡಬೇಕು ಅಂದ್ರೆ ಒಂದು ಸೇತುವೆ ಕೊಂಡಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಅವರಿಬ್ರು 40 ವರ್ಷದ ಸ್ನೇಹ ಇದೆ ಮೇಡಮ್, ಸ್ನೇಹ ಇದೆ. ಒಂದು ಪೋರ್ಟ್ಫೋಲಿಯೋದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಪ್ರಶ್ನೆಗೆ ನಾನು ಯಾವತ್ತು ಪ್ರಶ್ನೆಗಳಿಂದ ಹೆದರಿ ಓಡೋ ಮಗನೇ ಅಲ್ಲ. ಒಂದು ಪ್ರಶ್ನೆ ಕೇಳಿದ್ರು, ಯಾವುದು ನಮ್ಮ ಸಭಾಧ್ಯಕ್ಷ ವಿಚಾರವನ್ನ ಲಕೋಟೆಯಲ್ಲಿ ಬಂದು, ಲಕೋಟೆ ಅಲ್ಲ ಏನೋ ಕುಲ್ಲಂ ಕುಲ್ಲ ಬಂತು ಅಂತ ಮಾತನ್ನ ಹೇಳಿದ್ರಲ್ಲ. 2019ರಲ್ಲಿ ವಿಶ್ವೇಶ್ವರ ಕಾಗೇರಿ ಅಂತೇಳಿ ಬಿಜೆಪಿಯ ಕಚೇರಿಯ ಲೆಟರ್ ಆಡ್ ಅಲ್ಲಿ ಕೊಟ್ರಲ್ಲ, ಅವಾಗ ನಿಮಗೆ ಪ್ರಜಾಸತ್ತಾತ್ಮಕ ಅಂತೇಳಿ ಮೇಡಮ್ ಓಂ ಬಿರ್ಲಾ ಅವ್ರದ್ದು ಇವರ ಬಿಜೆಪಿಯ ಲೆಟರ್ ಆಡ್ ಅಲ್ಲಿ ಒಂದು ಕೇಂದ್ರದ ಪ್ರಶ್ನೆ ಕೇಳಾಗಿದೆ ಬಿಡ್ರಿ, ಯಾಕೆ ಸುಮ್ಮನೆ. ಓಂ ಬಿರ್ಲಾ ಅವ್ರದ್ದು ಮೇಡಮ್ ಕೇಂದ್ರದ ಸಭಾಧ್ಯಕ್ಷರು ಕುಲ್ಲಂ ಕುಲ್ಲ ವ್ಯಾಪಾರಕ್ಕೆ ಇಟ್ಟಿದ್ರು ಅದನ್ನ. ಹಾಗೆ ರವೀಂದ್ರ ಘೋಷ್ ಮೇಡಮ್ ವೆಸ್ಟ್ ಬೆಂಗಾಲ್ ರವೀಂದ್ರ ಘೋಷ್ ಸುವಿಂದು ಅಧಿಕಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೂ ಮೊದಲು ಸಭಾಧ್ಯಕ್ಷನ ಘೋಷಣೆ ಮಾಡಿದ್ರಲ್ಲ, ಅದಕ್ಕೂ ಮುಖ್ಯ ಅದಕ್ಕೂ ಬಹಳ ಮುಖ್ಯ. ಒಬ್ಬ MLC ಓಟ್ ಕಳ್ಳ, ಓಟ್ ಚೋರಿ, ಪ್ರಾಣೇಶ್ 4.5 ವರ್ಷದಿಂದ ಆ ಓಟ್ ಕಳ್ತನ ಮಾಡ್ಕೊಂಡು ಆ ಸಭಾಪತಿ ಗೌರವದಲ್ಲಿ ಕೂತಿದ್ರ ಉಪ ಸಭಾಪತಿ. ಇವರಿಗೆ ಯಾವ ನೈತಿಕತೆ? ಸುಪ್ರೀಂ ಕೋರ್ಟ್ ಆರ್ಡರ್ ಮಾತಾಡ್ತಾ ಇರೋದು ಓಟ್ ಕಳ್ತನ ಮಾಡ್ಕೊಂಡೆಲ್ಲ ಕೂತವರು ಇವ್ರು ನಮಗೆ ನೀತಿ ಪಾಠ ಹೇಳ್ತಾರೆ. ಆಯ್ತು ಮೇಡಮ್, ನಾನು ಹೇಳಿದ್ರಲ್ಲಿ ಒಂದು ಮಾತು ಸುಳ್ಳಿದ್ರೆ ಕಚೇರಿ ಚೆಕ್ ಮಾಡ್ಕೊಂಡ್ ಬರ್ಲಿ ಮೇಡಮ್. ಇನ್ನೊಂದು ನಮ್ಮ ಜಾತಿ ಸಮೀಕರಣದ ಬಗ್ಗೆ ಮಾತಾಡಿದ್ರಲ್ಲ, ಇವರು ಮಂತ್ರಿ ಮಾಡಿ ಯಾಕೆ ಚರ್ಚೆ ಮಾಡ್ತಾರೆ? ಮಾತಾಡಕ್ ಬಿಡ್ತಾ ಇಲ್ಲ. ಐ ವಾಂಟ್ ಟು ಸ್ಪೀಕ್ ಮೇಡಮ್. ಏನಿದು ಮಾತಾಡಿದಾಗ ಬಹಳ ವಿರೋಧ ಅದು ಇದು ಅಂದ್ರಲ್ಲ, ಇವ್ರದ್ದು ಯಾವ ಮಂತ್ರಿ ಸಂಪುಟ ಇದ್ದಿದ್ದು? CD ಸಂಪುಟ, 17 ಜನ ಸಿಡಿಗಳು ಸ್ಟೇಟ್ ಬಂದು ಸಂಪುಟ ಮಾಡ್ಕೊಂಡವ್ರಿಗೆ ನೈತಿಕತೆ ಇದೆಯಾ? ವ್ಯಾಪಾರೀಕರಣ ಮಾಡ್ಕೊಂಡು ಇವರು 2008 2019 ಅಧಿಕಾರ ಯಾರು ಜಾಸ್ತಿ ತೂಕ ಬರ್ತಾರೆ ಅವ್ರ ಸಂಪುಟ ಅಂತ ನಮ್ಮ ಬಗ್ಗೆ ಟೀಕೆ ಇದೆ. ಯಾವುದು ಸೂಟ್ಕೇಸ್ ಯಾವ ತೂಕ ಆ ಸಂಪುಟ ಅಂತ ನಮ್ದು ಮಾನವೀಯ ಬಂಧುತ್ವ ಇರ್ತಕ್ಕಂಥದ್ದು, ಹಣಕಾಸು ರಾಜಕೀಯ ಮಾಡ್ತಾ ಇಲ್ಲ ನಾವು. ಅದಕ್ಕೆ ನಮ್ಮನ್ನ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. 25ಕ್ಕೂ ನಾವೇ 33ಕ್ಕೂ ನಾವೇ ಬರುವುದು ಅಧಿಕಾರಕ್ಕೆ. ಮೇಡಮ್ ಆಯ್ತು, ನಿಮ್ಮ ಮಾತಿಗೆ ಈಶ್ವರಪ್ಪನವರು ಬಿಜೆಪಿ ಈಶ್ವರಪ್ಪನವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು ದುಡ್ಡು ಕೊಟ್ಟು ಶಾಸಕರನ್ನ ಖರೀದಿ ಮಾಡಿದ್ದೀವಿ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಮೇಡಮ್ ಇವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ 2,500 ಕೋಟಿ ಅಂತ ಎತ್ತಾಳೆ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕಬೇಕಂದ್ರೆ 1,000 ಕೋಟಿ ಅಂತ ಎತ್ತಾಳೆ ಹೇಳಿರೋದು ಇದು ನನ್ನ ಕಲ್ಪನೆ ಮಾತಲ್ಲ. ಇದು ನನ್ನ ಮಾತಲ್ಲ, ಅವ್ರ ಪಕ್ಷದವ್ರ ಮಾತು. ಈಶ್ವರಪ್ಪ ಅವ್ರ ಪಕ್ಷದಲ್ಲಿದ್ರು, ಉಮೇಶ್ ಅವರೇ
ಉತ್ತರನ? ಪ್ರಜಾಸತ್ತಾತ್ಮಕ ಹುದ್ದೆ ಹೆಣ್ಮಕ್ಳ ಬಗ್ಗೆ ಪೂರ್ಣಿಮಾ ಶ್ರೀನಿವಾಸ್ ಅಂತ ಇಲ್ಲಿ ತನಕ ಮಂತ್ರಿ ಮಾಡ್ತೀವಿ ಅಂತ ಕರ್ಸಿ ಆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿದ್ದು ಮರ್ತಿದ್ದಾರೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಂತ ಹೇಳಿ ಅವರು ಬಟ್ಟೆಗಳನ್ನ ಬಿಚ್ಚಿ ಹೊಸ ಬಟ್ಟೆ ಹಾಕ್ತಾ ಇದ್ರು. ಕಣ್ಣಲ್ಲಿ ನೀರು ಹಾಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವರಿಗೆ ನೈತಿಕತೆ ಇಲ್ಲ. ಇವಾಗ ಇಷ್ಟೊತ್ತಿಂದ ಇವ್ರು ಮಾತಾಡಿದ್ರಲ್ಲ, ನಾನ್ ಕೇಳಿದ್ರು ಪ್ರಜಾಸತ್ತಾತ್ಮಕ ಹುದ್ದೆನ ಡೆಪ್ಯೂಟಿ ಸ್ಪೀಕರ್ ಹುದ್ದೆನ ಇವ್ರು ಲೆಟರ್ ಅಲ್ಲಿ ಕೊಟ್ಟು, ಹಾಗಾದ್ರೆ ಅದನ್ನು ವಹಿಸ್ಕೊಂಡು ಅಲ್ಲ ಇದು ಉತ್ತರನ? ಅದ್ರ ಜೊತೆಗೆ ನಾವು ಆವಾಗಲೇ ಹೇಳಿದ್ರ ಮೇಲೆ ಲಡ್ತೀವಿ ಅಂತ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರು ಅಂತ ಹೇಳಿ, ಅದಕ್ಕೆ ಈ ಹುಡುಗಿಗೆ ಹೆಸರನ್ನ ಶಾಂತಗೌಡ ಅವರ ಹೆಸರನ್ನ ಹಾಕ್ಬಿಟ್ಟು ಇದು ಮಾಡಿದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವ್ರು ಮಾತಾಡ್ರಿ, ನಿಮ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ರು, ಮಂತ್ರಿ ಮಾಡ್ತೀವಿ ಅಂತ ಕರ್ಸಿದ್ರು. ಅದು ಯಾದವ ಸಮುದಾಯದ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದವ್ರು ಇವತ್ತು ನೀತಿ ಪಾಠ ಹೇಳ್ತಾ ಇದ್ದೀರಾ? ಇವತ್ತು ನಮ್ಮಲ್ಲಿ ಮಾಡ್ತಾರೆ, ನಾವು ಮಾಡ್ತೀವಿ. ಯಾವಾಗ 28 ನಿಮಿಷ ನಮ್ಮಲ್ಲಿ ಪ್ರತಿ ಬಾರಿನೂ ಅಟ್ಲೀಸ್ಟ್ ಒಂದಾದ್ರೂ ಮಹಿಳಾ ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಇಂದಿರಾ ಗಾಂಧಿ ಅವರಾಗಿದ್ರು, ಸೋನಿಯಾ ಗಾಂಧಿ ಅವರಾಗಿದ್ರು. ನಾನು ಹೇಳುದಿಷ್ಟೇ, ಜನಗಳಿಗೆ ತಪ್ಪು ಸಂದೇಶ ಹೋಗ್ಬಾರ್ದು. ಇವ್ರು ಇಷ್ಟೊತ್ತಿಂದ ಮಾತಾಡಿದ್ರು, ನಾನು ಹೇಳುದಿಷ್ಟೇ, ಅವ್ರು ನಾವೇನ್ ಹೇಳಿದೀವ ಅದೆಲ್ಲವನ್ನು ಒಪ್ಕೊಂಡು ನೀವು ಮಾಡಿಲ್ಲ ಅಂದ್ರೆ ಇವ್ರು ಮಾಡಿದ್ದು ತಪ್ಪು ಅನ್ನೋದನ್ನ ಇವ್ರು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಅವ್ರು ಈಗ ನಾವು ಪ್ರಜಾಸತ್ತಾತ್ಮಕ ಇರುವ ಹುದ್ದೆಯನ್ನ ಇವ್ರು ಲೆಟರ್ ಅಲ್ಲಿ ಕೊಟ್ಟಿದ್ದು, ಅದ್ರ ಬಗ್ಗೆ ಅವ್ರು ಕೊಟ್ಟಿದ್ರಿ. ನಿಮ್ ಪ್ರಾಣೇಶ್ ವೋಟ್ ಕಳ್ತನ ಮಾಡಿರೋರನ್ನ ಯಾವುದೇ ಲೆಟರ್ ಅಲ್ಲಿ ಸಭಾಪತಿ ನಾನು ಸ್ಪಷ್ಟಪಡಿಸ್ತೀನಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಲೆಟರ್ ಅಲ್ಲಿ ನಾವು ಸಂವಿಧಾನವನ್ನು ಭಗವದ್ಗೀತೆ ಅಂತ ಅನ್ಕೊಂಡಿದೀವಿ. ಸಂವಿಧಾನವನ್ನು ರಾಷ್ಟ್ರಗೀತೆ ಬೇಡ ಅಂದೋರ್ ಬಾಯಲ್ಲಿ, ರಾಷ್ಟ್ರ ಧ್ವಜ ಬೇಡ ಅಂದೋರ್ ಬಾಯಲ್ಲಿ, ಸಂವಿಧಾನ ಬೇಡ ಅಂದೋರ್ ಬಾಯಲ್ಲಿ. ಕಿರಿಚಿದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವ್ರು ಮಾತ್ರ ಕಾಣ್ತಾರೆ. ಈಗ ಇಲಾಖಾ ಅವರು ಹಂಚಿಕೆ ಮಾಡ್ತಾರಲ್ಲ, ಯಾರು ಕೆಲಸ ಮಾಡ್ತಾರೆ? ಸಚಿವರು ಮಾಡ್ತಾರ? ನಿರೀಕ್ಷೆ ಇಟ್ಕೋಬಹುದಾ? ಅಲ್ಲ ಈಗ ಆದಷ್ಟು ಮಾದಪ್ಪನ ಜಾತ್ರೆ ಆದಂಗಾಗ್ಲಿ ಮಾದಪ್ಪನ ಜಾತ್ರೆ ಅಂತ ಒಂದು ವರ್ಷದ ಮೇಲೆ 8-10 ತಿಂಗಳು ಇದೆ ಮೇಡಮ್. ಇಲ್ಲಿ ಇನ್ನು ಉಳಿದಿರೋದು ಏನ್ ಮಾಡ್ಕೊಂಡು ಹೋಗ್ತಾರೆ, ಮುಂದಿನ ಚುನಾವಣೆ ಏನ್ ಬೇಕೋ ಅವೆಲ್ಲ ಮಾಡ್ಕೊತಾರೆ. ಮಿನಿಸ್ಟರ್ ಬಂದಿರೋದು ಅದಕ್ಕೆ. ಈಗ ಹೇಳಿರಲ್ಲ, ಒಂದು ಫಂಡ್ ಕಲೆಕ್ಷನ್ ಶಾಸಕರ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಐತೆ, ಇವ್ರು ಏನೇನ್ ಮಾಡ್ತಾ ಇದಾರೆ ನೋಡ್ತಾ ಇದ್ದಾರೆ. ಈಗ ನೋಡಿ, ಈಗ ಅಲ್ಲೇ ಗುಬ್ಬಿ ಶ್ರೀನಿವಾಸ್ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಆಯ್ಕೆ ಇತ್ತು, ಅವ್ರಿಗೆ ಬಂಡಿ ಸಿದ್ದೇಗೌಡರಿಗೆ ಕೊಡ್ತಾರೆ ಅಂತ ಹೇಳಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ನರೇಂದ್ರ ಸ್ವಾಮಿ ಅವರು ಬಹಳ ಫೈಟ್ ಮಾಡಿ ತಗೊಂಡಿದ್ದಾರೆ. ಸಂತೋಷ ತಗೊಳ್ಳಿ ಅವರು. ಅದು ಇವ್ರು ಕೊಟ್ಟಂತ ಕೆಲಸಗಳನ್ನ ಮಾಡ್ತಾರ ಅನ್ನೋದು ಬಹಳ ಮುಖ್ಯವಾದದ್ದು. ಇನ್ನೊಂದೆಲ್ಲ ನಾನೇ ಸೂಪರ್ವೈಸ್ ಮಾಡ್ತೀನಿ ಅಂತಂದ್ರೆ ಮನೆ ಮುಖ್ಯಮಂತ್ರಿಗಳು ನೋಡಿದಾರ. ಅವರು ನನ್ಗೇನೋ ಒಂದು ಅನುಮಾನ ಅಂದ್ರೆ ಕಾರ್ಪೊರೇಟ್ ಸಂಸ್ಥೆ ನಡೆಸ್ತಾ ಇದ್ದಾರೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಂದು ಇದು ನೋಡಿದ್ರೆ, ಟಾಕು ಟಿಕ್ಕು ನೋಡಿದ್ರೆ, ಏನು ಮಾಡಂಗಿಲ್ಲ, ನಾನು ಎಲ್ಲರೂ ಪ್ರೀತಿಯಿಂದ ಕಾಣ್ತಿರ್ತಾರೆ. ಇರಿ ಸರ್, ಒಂದ್ ನಿಮಿಷ, ಇವರು ನಮ್ಮ ಶಾಸಕರಿಗೆ ಧ್ವನಿ ಎತ್ತಕ್ಕೆ ಬಿಡ್ತಾ ಇಲ್ಲ. ಆದ್ರೆ ನೀವು 5 ನಿಮಿಷ ರಾಜೀನಾಮೆ ಆಕ್ಸೆಪ್ಟ್ ರೆಡಿ ಇದ್ದೇನೆ, ಗೆಟ್ ಲಾಸ್ಟ್ ನಮ್ಮ ಮಟ್ಟಕ್ಕೆ ಮಾತಾಡ್ತಾರೆ ಅಂತಂದ್ರೆ ಇವ್ರಿಗೆ ಬೇರೆ ಲಾಭ ಆಯ್ತು ಬಿಡಿ. ಅಲ್ಲ, ಅವ್ರೇನ ಮಾಡ್ಕೊಳ್ಳಿ, ಅವರು ಈಗ ಅವ್ರಿಗೆ ಕಾಂಗ್ರೆಸ್ ಕತೆ ಅದು. ಈಗ 1 ವರ್ಷ ಕಂಪ್ಲೀಟ್ ಮಾಡ್ತಾರ ಮೇಡಮ್. ಈಗ ಹೇಳಿದ್ನಲ್ಲ, ಈಗ ಜಾರಕಿಹೊಳಿ ಹೇಳಿದ್ದಾರೆ, ನಾನು 3 ತಿಂಗಳು ಮಾತಾಡಕ್ಕೆ 1 ತಿಂಗಳಾಯ್ತು ಅಂತ ಜೂನ್ ನಲ್ಲಿ ಹೇಳಿದ್ರು. 2 ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಒಂದಾಗೋಯ್ತು, 2 ಆಯ್ತು. ಈ ಶುರು ಮಾಡ್ತಾರೆ ಬಂಡಾಯವ. ಆಮೇಲೆ ಸಿದ್ದರಾಮಯ್ಯನವರು ಸರ್ಕಾರ ಟೇಕ್ ಆಫ್ ಆಗಿಲ್ಲ. 1 ನಿಮಿಷ ಮೇಡಮ್, ಇವರು ಟೇಕ್ ಆಫ್ ಆಗಂಗ್ ನೀವು ಮಾಡ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಿಲ್ಲ. ನೀವೇನ್ ಮಾಡ್ತೀರಾ ಅಂತ ಹೇಳಿದಕ್ಕೆ ಒಂದು ಚೂರು ಈಗ ಏನಾಗಿದೆ ಸರ್ಕಾರಕ್ಕೆ ಅಂತಂದ್ರೆ, ಈಗ ಬರೀ ಏನು ನಾನು ಸಚಿವರಾಗಬೇಕು, ಈಗ ಯಾರ ಅವ್ರ ಬಣ ಆಗ್ಬೇಕು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಬಣ ಆಗ್ಬೇಕಾಯ್ತು, ಸಿದ್ದರಾಮಯ್ಯ ಬಣ ಎಲ್ಲ ಆಯ್ತು. ಈಗ ಉಳಿದ್ರೆ ಅಸಮಾಧಾನ ಸುಮ್ಮನೆ ಇರ್ತಾರ. ಸಹಜವಾಗಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ಇವ್ರು ಹೇಳ್ತಾರೆ, ಚೇರ್ಮನ್ ಮಾಡ್ತೀನಿ,
ನಿಗಮ ಮಂಡಳಿ ಮಾಡ್ತೀನಿ ಅಂತ ಅದೆಲ್ಲ ಕನಸು ಮೇಡಮ್ ಅದು. ಇನ್ನು ಉಳಿದಿರೋ ಅವಕಾಶಗಳು ಇಂಥ ದಿನಗಳಲ್ಲಿ ಅವರ ಮುಂದಿನ ಭದ್ರತೆ ನೋಡ್ಕೊತಾರೆ. ಹೌದು, ಹಾಗಾಗಿ ಈ ಸರ್ಕಾರಕ್ಕೆಲ್ಲ ಭವಿಷ್ಯ ಇಲ್ಲ ಅಂತ ನಾವಂತೂ ಅನ್ಕೋತೀವಿ. ಹೌದು, 1 ವರ್ಷ ಕಂಪ್ಲೀಟ್ ಮಾಡ್ತಾರಾ? ಎಲ್ಲ ಖಂಡಿತ ಕಂಪ್ಲೀಟ್ ಅಂತೂ ಮಾಡ್ತಾರೆ. ಹಗ್ಗ ಜಗ್ಗಾಟ ಮಾಡ್ಕೊಂಡು ಕಂಪ್ಲೀಟ್ ಮಾಡೋದು ಬೇರೆ ಅವಕಾಶ ಇಲ್ಲ. ಅಲ್ಲ, ಇವರೆಲ್ಲ ಭವಿಷ್ಯ ನುಡಿದಾಗೆಲ್ಲ ಜೊತೆ ಜೊತೆ ಬಿಜೆಪಿಯ ಬಕಾಸುರರ ಬಾಯಿಗೆ ಸಿಕ್ಕಾಕೊಂಡ್ರೆ ಅದು ಒಟ್ಟ ಇರೋದನ್ನು ಕಳ್ಕೊತಾರೆ. ಅಲ್ಲ, ಆ ಕಡೆಯಿಂದ ಈ ಕಡೆಗೆ ಆ ಕಡೆಗೆ ಏನಾದ್ರು ಜಂಪಿಂಗ್ ಸ್ಟಾರ್ ಇಲ್ಲ ಅದು ಆಗೋದು ಚಾನ್ಸ್ ಇಲ್ಲ. ಡೌಟ್ ಇಲ್ಲ. ಎಲೆಕ್ಷನ್ ಹೋಗೋ ಮೂಡ್ ಇರುತ್ತೆ. ಯಾಕಂದ್ರೆ ಎಲೆಕ್ಷನ್ ಮೂಡ್ ಇದು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಹರಿಪ್ರಸಾದ್ ಅವರು ಹಿಂಗೆ ಹಾರಂಗಿ, ಕಪಿಲ, ಕಾವೇರಿ ಕಾಂಗ್ರೆಸ್ ಸಿಡಿ ಪಾಲಿಟಿಕ್ಸ್ ಹೇಳಿದ್ರು. 17 ಜನ ಸಿಡಿ ನಲ್ಲಿ ಎಷ್ಟೇ ತಂದಿದ್ದಾರೆ ಅಂತ. ಆ 17 ಜನ ತಂದಿರೋದಂತ ನಿಜ. ಅದ್ರಲ್ಲಿ ಇಬ್ರು ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರು ಅದೇ ಎಷ್ಟೇ ತಂದಿರ್ತಕ್ಕಂಥವ್ರು. ಅವ್ರನ್ನ ಇವತ್ತು ದಿನ ಬೆಳಗ್ಗೆ ಇದ್ರೆ ಸಿದ್ದರಾಮಯ್ಯನವ್ರ ಮನೆ, ರಾತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಮನೆ ಕರ್ಕಂತಾರಲ್ಲ, ಇವ್ರು ಅದನ್ನ ಎಷ್ಟು ನೈತಿಕತೆ ಇದೆ ಅಂತ ಅವ್ರಿಗೆ ಹೇಳ್ಬೇಕಾಗುತ್ತೆ. ಸಂವಿಧಾನ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ರು, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕೇಳ್ಬೋದು. ಸಂವಿಧಾನನ ನಮ್ಮ ದೇವರು ಅಂತ ಹೇಳ್ತಾರಲ್ಲ, ಇದನ್ನ ಹೇಳಿರ್ತಕ್ಕಂಥದ್ದು ಹೌದು. ನಾವು ಹೇಳ್ತೀವಿ 50 ವರ್ಷ ಬಾವುಟನೇ ಆಡ್ತಿರ್ಲಿಲ್ಲ. ಇಂಡಿಯಾ ದೇಶದ ಬಾವುಟ ಆಡ್ತಿರೋದು ಇವರು ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಂತವ್ರು ಸಂವಿಧಾನದ ಬಗ್ಗೆ ಭಗವದ್ಗೀತೆ ಅಂತಾರಲ್ಲ, ಇವ್ರಿಗೆ ಅದನ್ನು ಒಪ್ಪೋದಕ್ಕಾಗಲ್ಲ. ಇನ್ನೊಂದು ಹೇಳ್ತೀವಿ, ನೇರವಾಗಿ ನಮ್ಮ ಜನಕ್ಕೆ ಹೇಳ್ತಾ ಇದ್ದೀವಿ, ಕರ್ನಾಟಕದ ಮಹಿಳೆಯರಿಗೆ ಹೇಳ್ತಾ ಇದ್ದೀವಿ, ಆಮ್ ಆದ್ಮಿ ಪಾರ್ಟಿಗೆ ನೀವು ಮತ ಕೊಡಿ, ಮಹಿಳಾ ಮುಖ್ಯಮಂತ್ರಿಗಳನ್ನ ನಾವು ಮಾಡ್ತೀವಿ. ಆ ಸಚಿವ ಸಂಪುಟದಲ್ಲಿ 15 ಮಹಿಳೆಯರನ್ನ ನಾವು ಸೇರಿಸ್ತೀವಿ. ಸೂಪರ್. ಶಶಿಧರ್ ಅವರು, ಕಾಂತಿ ಶೆಟ್ಟಿ ಅವರು, ಉಮೇಶ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅವಕಾಶ ಸಿಕ್ಕಾಗ ನೀವು ಮಾತಾಡಲ್ಲ, ಬರೀ ಟೀಕೆ ಮಾಡ್ತೀನಿ. ಸಚಿವ ಸಂಪುಟ ವಿಸ್ತರಣೆ ಕಡೆಗೂ ಆಗಿದೆ. ಸಚಿವರು ಇಲಾಖಾವಾರು ಹಂಚಿಕೆ ಆದ ನಂತರದ ಸಂದರ್ಭದಲ್ಲಿ ಕೆಲಸ ಮಾಡ್ತಾರ. ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿ ಒಂದು ಆಡಳಿತವನ್ನ ನಡೆಸ್ತಾರ. ಸೊ ಕೊಟ್ಟಿರುವಂತ ಖಾತೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಮತ್ತು ಅಸಮಾಧಾನಗಳನ್ನ ಯಾವ ರೀತಿ ಹೈಕಮಾಂಡ್ ಸಮಾಧಾನ ಮಾಡುತ್ತೆ, ಇದೆಲ್ಲವನ್ನ ಕಾತು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.